ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಯದುಪಾಸನಯಾ ನಿತ್ಯಂ ಭಕ್ತಿಜ್ಞಾನಾಧಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇ ನೃಸಿಂಹಮುರುವೃತ್ತರವಿತೃನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ಧರಂಚ ದದತಂ ಪ್ರಿಯಯಾ ಸಮೇತಂ ದಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕಸುಬೋಧಮುಖಾಬ್ಜಬಾಹುಂ ವಿಜ್ಞಾನರೋಚೆ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯದುಪಾಸನಯಾ ನಿತ್ಯಂ ಭಕ್ತಿಜ್ಞಾನಾಧಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಶ್ರೀಮನ್ಮಧ್ವಕೃತಾन्तಸಂಗತಕೃತೀಃ ಯನ್ನಿರ್ಮಿತಾತ್ಯದ್ಭುತಾಃ ಸರ್ವೇ ಧೀತ್ಯಸತೀರ್ಹಿ ತತ್ಪ್ರವಚನಾಸಕ್ತ್ಯಾ ರಮಂತೆ ನಿಶಂ. ಸೋಸೋ ಶ್ರೀ ಜಯತೀರ್ಥ ಪೂಜ್ಯಚರಣಃ ಸ್ವಗ್ರಂಥಶಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ನೌಮಿನ್ಯಾಯ ಸುಧಾಧಿಕೃತ್ ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೋನ್ ವೈದಗ್ಧ್ಯಪಾರಾನ್ ವಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧ್ಯುಕ್ತಃ ತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ಶ್ರೀಮಾನ್ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪವಿತ್ರವಾದಂತಹ ಕಾಲ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ಏನು ಮಾಡುತ್ತೀವೆಯೋ ಎಲ್ಲ ಅಧಿಕವಾಗಿ ಸಿಗುತ್ತದೆ. ಜಪ, ತಪ, ಪಾರಾಯಣ, ಪ್ರದಕ್ಷಿಣೆ, ನಮಸ್ಕಾರ, ದಾನ, ಯಜ್ಞ ಇವೆಲ್ಲಗಳು ಕರ್ಮ ಎಂದೆನಿಸಿಕೊಳ್ಳುತ್ತದೆ.
ಕರ್ಮಕ್ಕಿಂತಲೂ ಜ್ಞಾನ ಶ್ರೇಷ್ಠ, ಜ್ಞಾನ ಕಾರ್ಯ ಶ್ರೇಷ್ಠ. ಹೀಗಾಗಿ ಕರ್ಮಗಳನ್ನು ತುಚ್ಛ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇಲ್ಲ. ಕರ್ಮಗಳಿಂದ ಜ್ಞಾನ ಆಗತ್ತೆ. ಕರ್ಮಗಳು ಮಾಡಿದಾಗ ಅದರಿಂದ ಅಂತರಂಗ ಶುದ್ಧಿಯಾಗಿ ಜ್ಞಾನ ಸಂಪಾದನೆ ಅವಕಾಶ ಸಿಗತ್ತೆ. ಟೀಕರಾಯರು ಹೇಳ್ತಾರೆ ಸುಧಾ ಗ್ರಂಥದಲ್ಲಿ, ಕರ್ಮಣ ಅಂತರಂಗ ಶುದ್ಧಿದ್ವಾರ ಜ್ಞಾನಾಂಗತೋಪೇಯತ್ವಾತ್ ಅಂತ ಹೇಳಿ ಸುಧಾವಾಕ್ಯದಲ್ಲಿ ಬಂದಿದೆ. ಹೀಗಾಗಿ ಕೃಷ್ಣನ ಹೇಳಿದ್ದಾನೆ, ಕರ್ಮಣ ಜ್ಞಾನ ಮಾತನೋತಿ ಅಂತ, ಜ್ಞಾನೇನೈವ ಪರಂಪದಂ ಅಂತ. ಉತ್ತಮವಾದಂತಹ ಮೋಕ್ಷ ಸಿಗಬೇಕಾದರೆ ಜ್ಞಾನದಿಂದ ಮಾತ್ರ ಲಭ್ಯವಾಗತ್ತೆ. ಹೀಗಾಗಿ ಆ ಜ್ಞಾನ ಕಾರ್ಯ ದೊಡ್ಡದು. ಬೇರೆ ಎಲ್ಲ ಕಾರ್ಯ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಕರ್ಮಗಳು ಪ್ರತಿಯೊಬ್ಬರು ಮಾಡಲೇಬೇಕು. ಈಶಾವಾಸ್ಯದ 2ನೇ ಮಂತ್ರದ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಜ್ಞಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿಂ ಅಕುರ್ವತಃ ಜ್ಞಾನಿನೋಪಿ ಯಥೋ ಹ್ರಾಸಃ ಆನಂದಸ್ಯ ಭವೇ ಧ್ರುವಂ ಎಂಬುದಾಗಿ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಕರ್ಮಾಚರಣೆಯನ್ನು ಮಾಡಲೇಬೇಕು. ಹೀಗಾಗಿ ಆ ಕರ್ಮಾಚರಣೆಯನ್ನು ಯಾರು ಮಾಡೋದಿಲ್ಲ ಅವರಿಗೆ ಕರ್ಮಲೇಪ ಆಗೇ ಆಗತ್ತೆ. ಅಜ್ಞಸ್ಯ ಕರ್ಮ ಲಿಪ್ಯೇತ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಕರ್ಮವನ್ನು ಬಿಟ್ಟಿದ್ದೀವಿ ಅಂತಂದರೆ ಮೋಕ್ಷದಲ್ಲಿ ಸಿಗುವಂತಹ ಗ್ರೇಸ್ ಮಾರ್ಕ್ಸ್ ಅಂತ ಏನು ಪವರ್ ಇದೆ, ಅದು ಹೆಚ್ಚಿಗೆ ಏನು ಲಾಭ ಆಗೋದು ಅದು ಕಟ್ಟಾಗತ್ತೆ. ಅಂದರೆ ಎಲ್ಲರಿಗೂ 60 ಮಾರ್ಕ್ಸ್ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಲಿಂಗಭಂಗ ಆದ ಮೇಲೆ. ಆದರೆ ಅವ ಯೋಗ್ಯತಾನುಸಾರವಾಗಿ 63%, 68%, 70, 75 ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಏನು ಪರ್ಸೆಂಟೇಜ್ ಅಷ್ಟು ಆನಂದ ಸಿಗಬೇಕೋ ಅದು ಹ್ರಾಸವಾಗತ್ತೆ ಅಪರೋಕ್ಷ ಜ್ಞಾನ ಆದ ಮೇಲೆ ಕರ್ಮಾಚರಣೆ ಮಾಡಿಲ್ಲ ಅಂತಂದರೆ. ಹಾಗಾಗಿ ಕರ್ಮಗಳನ್ನು ಮಾಡಲೇಬೇಕು. ಜೊತೆಗೆ ಪ್ರಾಶಸ್ತ್ಯ ಹೆಚ್ಚು ಸಂಕ್ಷೇಪವಾಗಿ ಆದರೂ ಮಾಡಿಕೊಂಡು ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅಂತಾರೆ. ಅಧಿಕ ಮಾಸದಲ್ಲಿ ಬೆಳಗ್ಗಿಂದ ಸೂರ್ಯಾಸ್ತ ಪರ್ಯಂತರವಾಗಿ ಕೇಳಿ ಆಮೇಲೆ ನೈವೇದ್ಯ ಮಾಡಿ ಊಟ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಅಥವಾ ಹಂಗಾಗೋದಿಲ್ಲ, ತಾಪ ಆಗತ್ತೆ, ಬಿಸಿಲು ತಾಪ ಭಾಳ ಇದೆ ಅಂತಂದರೆ ಆಹಾರ ತಗೊಂಡಾದರೂ ಮಾಡಬಹುದು. ಊಟ ಮಾಡುವ ಹಾಗಿಲ್ಲ, ಫಲಹಾರ ಮಾಡಿ ಪ್ರವಚನ ಕೇಳಬಹುದು. ಅದೂ ಕೈಲಾಗಲ್ಲ ಅಂತಂದರೆ ಊಟ ಮಾಡಿ ವಿಶ್ರಾಂತಿ ಪಡೆದುಕೊಂಡ್ಬಂದು ಪ್ರವಚನ ಕೇಳಬಹುದು. ಹೀಗಾಗಿ ಪ್ರವಚನವನ್ನು ಕೇಳೋದಕ್ಕೆ, ಭಾಗವತದ ಮಹಿಮಾ ಶ್ರವಣ ಮಾಡೋದಕ್ಕೆ ಪ್ರತಿಯೊಬ್ಬರು ಅಧಿಕಾರಿಯಾಗಿದ್ದಾರೆ. ಅಂತಹ ಆ ಭಾಗವತವನ್ನು ಹೇಳಬೇಕು, ಕೇಳಬೇಕು ಅಂತ ಹೇಳಿ ವಿಶೇಷವಾಗಿ ಪ್ರತಿನಿತ್ಯವೂ ಹೇಳ್ತಾರೆ ಭಾಗವತವನ್ನು ಕೇಳಬೇಕು ಅಂತ ಹೇಳಿ. ಶ್ಲೋಕಾದ್ದಂ ಶ್ಲೋಕಪಾದಂ ವಾ ಅಂತ ಹೇಳ್ತಾರೆ. ಕೊನೆಯ ಪಕ್ಷ ಶ್ರೀಮದ್ ಭಾಗವತ ಅಂತ ಹೇಳಿ ಆದರೂ ಕೇಳಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯವೂ ಒಂದು ಸಂಪೂರ್ಣ ಭಾಗವತ ಕಥೆಯನ್ನು ಕೇಳಬೇಕು. ಅದು ಆಗದೇ ಇದ್ದ ಪಕ್ಷದಲ್ಲಿ ಒಂದು ಅಧ್ಯಾಯ ಆದರೂ ಕೇಳಬೇಕು. ಅದು ಆ ಸಮಯ ಇಲ್ಲ ನಮಗೆ, ಭಾಳ ನಮ್ಮದು ಸ್ಪೀಡ್ ಯುಗ, ಸಮಯನೇ ಇಲ್ಲ ನಮ್ಮ ಹತ್ರ. ಅಂತಹ ಸಮಯ ಇಲ್ಲ ಅಂತಂದರೆ ಒಂದು ಶ್ಲೋಕ ಆದರೂ ಕೇಳಿ ಅಂತಾರೆ. ಅದೂ ಇಲ್ಲ, ಅರ್ಧ ಶ್ಲೋಕ ಆದರೂ ಕೇಳಿ ಅಂತಾರೆ. ಅದೂ ಆಗೋದಿಲ್ಲ, ಒಂದು ಪಾದ ಆದರೂ ಕೇಳಿ ಅಂತಾರೆ. ಕೊನೆಯ ಪಕ್ಷ ಶ್ರೀಮದ್ ಭಾಗವತ ಮಹಾಪುರಾಣಂ ಅಂತ ಹೇಳಿ ಸ್ಮರಣ ನಮಸ್ಕಾರ ಮಾಡಿ ಅಂತಾರೆ. ಇಷ್ಟು ಹೇಳಿದ್ದಾರೆ. ಹೇಗೆ ತುಳಸಿ ಇಲ್ಲದೇ ಇದ್ದರೆ ಇನ್ನೇ ತುಳಸಿಯನ್ನು ತುಳಸಿ ಏರಿಸಬಹುದು ಅಂತ ಹೇಳ್ತಾರೆ. ಅದೂ ಇಲ್ಲದೆ ಪಕ್ಷದಲ್ಲಿ ತುಳಸಿ ಕಾಷ್ಠ ಇಲ್ಲದೆ ತುಳಸಿ ಮೃತ್ತಿಕಾ, ಅದೂ ಇಲ್ಲ, ನಾಮಸ್ಮರಣೆ ಆದರೂ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಭಾಗವತವು ಕೂಡ ನಿತ್ಯವಾಗಿ ಕೇಳಬೇಕು ಅಂತ ಹೇಳೋದಕ್ಕೆ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಭಾಗವತವನ್ನು ಹೇಳಬೇಕು ಎಂಬ ನಿಟ್ಟಿನಿಂದ ಭಗವಂತನ ಬ್ರಹ್ಮ, ವಾಯು ಎಲ್ಲಾದಿ ಸಮಸ್ತ ತತ್ವಾಭಿಮಾನ ದೇವತೆಗಳ, ಪದ್ಮನಾಭ ತೀರ್ಥಾರ್ಯಾದಿ ಸಮಸ್ತ ಯತಿವರೇಣ್ಯರ, ಪುರಂದರದಾಸಾದಿ ಎಲ್ಲ ದಾಸವರೇಣ್ಯರ ಹಾಗೂ ನಮಗೆ ಸಿಕ್ಕಿದಂಥ ಗುರುಗಳು ಮಹಾಸ್ವಾಮಿಗಳವರು, ದೊಡ್ಡ ಸ್ವಾಮಿಗಳು, ಸತ್ಯಪ್ರಭು ಸ್ವಾಮಿಗಳು, ಸಿದ್ಧಾತ್ಮ ಶ್ರೀಪಾದಂಗಳವರು, ಇವರ ಆಶೀರ್ವಾದ ಅನುಗ್ರಹದಿಂದ ಹಾಗೂ ಜ್ಞಾನ ನೀಡಿದ ಮಾಹುಲಿ ಆಚಾರ್ಯರು, ಮಾಹುಲಿ ದೊಡ್ಡಾಚಾರ್ಯರು ಹಾಗೂ ಈಗಿರುವ ಆಚಾರ್ಯರು, ಇವರೆಲ್ಲರ ಆಶೀರ್ವಾದ ಬಲದಿಂದ ಈ ಅಧಿಕ ಮಾಸದಲ್ಲಿ ಭಾಗವತ ಪುರಾಣದ ಪ್ರವಚನವನ್ನು ಯಥಾಮತಿಯಾಗಿ ಆಚಾರ್ಯರು ತುಂಬ ಹೇಳಿದ್ದಾರೆ. ನನ್ನ ಅಲ್ಪ ಬುದ್ಧಿ, ಎಷ್ಟು ಬುದ್ಧಿಯಲ್ಲಿ ಜರುಗಿದೆಯೋ ಗೊತ್ತಿಲ್ಲ, ಎಷ್ಟು ಬುದ್ಧಿ ಬಂದು ಎಲ್ಲವೂ ನೆನಪು ಬರಬೇಕು ಅಂತೂ ಇಲ್ಲ, ಏನು ಬುದ್ಧಿಯಲ್ಲಿ ಉಪಸ್ಥಿತವಾಗಿದೆ ಅದನ್ನು ಯಥಾಮತಿಯಾಗಿ ಅಧಿಕ ಮಾಸ ಮುಗಿಯುವವರೆಗೆ ಹೇಳಬೇಕು ಅಂತ ಉಪಕ್ರಮದಲ್ಲಿದ್ದೇನೆ. ಶೇಷಿರಾಯರು
ಆಚಾರ್ಯರೇ, ನೀವು ಪಾಠವನ್ನು ಬಿಟ್ಟು ಯಾಕೆ ಪ್ರವಚನ ಹೇಳಬಾರದು ಅಂತ ಕೇಳಿದರು. ಅದು ಒಂದು ಪ್ರೇರಣೆ. ಆ ಪ್ರೇರಣೆಯಿಂದ ಈ ಸಲ ಅಧಿಕ ಮಾಸದಲ್ಲಿ ಈ ಒಂದು ತಿಂಗಳು ಪಾಠವನ್ನು ಬಿಟ್ಟು ಅಧಿಕ ಮಾಸದಲ್ಲಿ ಪ್ರವಚನ ಹೇಳಬೇಕು ಅಂತ ನಿರ್ಧಾರ ಮಾಡಿ ಆಗಿದೆ. ದೇವರು ಯಾವ ವಿಘ್ನವನ್ನು ಕೊಡಲಾರದೆ ಒಳಗಡೆ ಇದ್ದುಕೊಂಡು ತಾನು ನುಡಿಸಬೇಕು. ಪೂಜ್ಯ ಮಾಹುಲಿ ಆಚಾರ್ಯರು ಹಾಗೂ ಸ್ವಾಮಿಗಳವರು ಎಲ್ಲ ಗುರುಗಳು ಒಳಗಿದ್ದು ಕೂತ್ಕೊಂಡು ಅವರೇ ಹೇಳಬೇಕಾದದ್ದು. ನನಗೆ ಆ ಯೋಗ್ಯತೆ ಇಲ್ಲ, ಸುಮ್ಮನೆ ಏನೋ ಒಂದು ಅಧಿಷ್ಠಾನ ಬೇಕು ಅಂತ ನಾನು ಕೂತಿದ್ದೇನೆ ಅಷ್ಟೇ. ಆ ಯೋಗ್ಯತೆ ನನಗೆ ಇಲ್ಲ. ಆದರೂ ಕೂಡ ಪುಣ್ಯ ಸಂಪಾದನೆಗಾಗಿ, ಪುಣ್ಯ ಲೋಭಿಗಳಾಗಿ, ಜ್ಞಾನದ ಹೇಳಿದರೆ ಜ್ಞಾನ ಕಾರ್ಯ ಮಾಡಿದರೆ ಪುಣ್ಯ ಅಧಿಕವಾಗಿ ಬರುತ್ತೆ ಅಂತ ಹೇಳೋದಕ್ಕಾಗಿ ಆ ಯಥಾಮತಿಯಾಗಿ ಅನುವಾದ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಭಾಗವತವನ್ನು ಕೇಳಬೇಕಾದರೆ ಅದಕ್ಕಿಂತ ಮುಖ್ಯವಾಗಿ ಭಾಗವತ ಮಹಿಮೆಯನ್ನು ಹೇಳಬೇಕು ಅಂತ ಹೇಳ್ತಾರೆ. ಭಾಗವತ ಮಹಿಮೆಯನ್ನು ಹೇಳಲೇಬೇಕು ಅಂತ. ಒಂದು ಸಲ ಹೇಗೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳ ಸಂವಾದ ಪ್ರತಿ ಸಲ ಇರುತ್ತೆ. ಒಂದು ಮಂಗಳಗೌರಿ ಪೂಜೆ ತೆಗೆದುಕೊಳ್ಳ್ರಿ, ಒಂದು ಸತ್ಯನಾರಾಯಣ ಪೂಜೆ ತೆಗೆದುಕೊಳ್ಳ್ರಿ, ಭಾಗವತವೇ ಇರಲಿ, ಮಹಾಭಾರತವೇ ಇರಲಿ, ಏನೇ ಇರಲಿ, ಇತಿಹಾಸ ಗ್ರಂಥ ಜ್ಞಾನ ನಮಗೆ ಆಗ್ತಾ ಇದೆ ಅಂತಂದರೆ ಸೂತ ಪುರಾಣಿಕರು ಹೇಳ್ತಾರೆ, ಶೌನಕರು ಪ್ರಶ್ನೆ ಮಾಡ್ತಾರೆ. ಶೌನಕಾದಿ ಋಷಿಗಳು 1000 ವರ್ಷ ಪರ್ಯಂತರವಾಗಿ ಯಜ್ಞ ಮಾಡ್ತಾ ಇರ್ತಾರೆ. ಆ 1 ಗಂಟೆ ಕಾಲ ಸರಿಯಾಗಿ ಪಂಪಾಸನ ಕೊಡಲಿಕ್ಕೆ ನಮ್ಮ ಕೈಕಾಲು ನೋವಾಗುತ್ತೆ. ಅಂಥದ್ದು 1000 ವರ್ಷ ಪರ್ಯಂತ ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞದಲ್ಲಿ ವಿರಾಮ. ಏನು ವಿರಾಮ? ಈಗ ನಾವೆಲ್ಲ ಯಜ್ಞ ಮಾಡಬೇಕಾದಾಗ ಸ್ವಲ್ಪ ಪಾನೀಯ ತಗೊಂಬನ್ನಿ, ಪಾನಕವೋ ಅಥವಾ ಕಾಫಿ ಟೀನೋ ಇಲ್ಲ ಮಜ್ಜಿಗೆಯೋ ಅಥವಾ ಏನಾದರೂ ಹಣ್ಣಿನ ರಸ ಜ್ಯೂಸೋ ತಗೊಂಬನ್ನಿ ಅಂತ ನಾವು ಬ್ರೇಕ್ ಕೊಡ್ತೇವೆ, ಹೇಳ್ತೀವಿ, ಮಾಡ್ತೀವಿ. ಅವರು ವಿರಾಮ ಕೊಡ್ತಾ ಇದ್ದರು. ಅವರು ಬೇಕಿತ್ತು ಹಾಗೆ ನಾವು ಅವ್ರನ್ನ ಕಲ್ತ್ಕೊಂಡಿದ್ದೀವಿ, ಅವರು ಕಾಫಿ ಟೀ ಕೊಡ್ತಾ ಇದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆಲ್ಲ ಅಲ್ಲ. ಅವರು ಕೊಡುವ ವಿರಾಮ ಯಾತಕ್ಕೆ ಅಂತಂದರೆ ಜ್ಞಾನ ಕಾರ್ಯಕ್ಕಾಗಿ. ಮಧ್ಯದಲ್ಲಿ ಪ್ರಶ್ನೆಗಳೆಲ್ಲ ಲಿಸ್ಟ್ ತರ್ತಾ ಇದ್ರು ಶಿಷ್ಯಂದರು. ಕೇಳ್ರಪ್ಪ, ಪ್ರಶ್ನೆ ಕೇಳ್ರಿ ಅಂತ ವಿರಾಮ ಕೊಟ್ಟ ತಕ್ಷಣಕ್ಕೆ ನಾ ಪ್ರಶ್ನೆ ಕೇಳ್ತೀನಿ ಅಂತ ಶಿಷ್ಯಂದರು ಮುಂದೆ ಬರ್ತಾ ಇದ್ದರು. ಆಗ ಜ್ಞಾನ ಕಾರ್ಯ ನಡೀತಾ ಇತ್ತು. ಹೀಗೆ 1000 ವರ್ಷ ಪರ್ಯಂತರವಾಗಿ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ವಿರಾಮದಲ್ಲಿ ಜ್ಞಾನ ಕಾರ್ಯ, ಮತ್ತು ಯಜ್ಞ ಆರಂಭ. ಹೀಗೆ ಯಜ್ಞ ಮಾಡ್ತಾ ಇರ್ತಾರೆ. ಆಗ ಸೂತ ಪುರಾಣಿಕರು ಬರ್ತಾರೆ. ಸೂತ ಪುರಾಣಿಕರು ಬಂದಾಗ ನಮ್ಮಲ್ಲಿ ಜ್ಞಾನಕ್ಕೆ ಗೌರವ ಕೊಡಲೇಬೇಕು. ಜ್ಞಾನಕ್ಕೆ ಗೌರವ, ಜ್ಞಾನ ಇದ್ದವರಿಗೆ ಗೌರವ ಕೊಡಲೇಬೇಕು. ಕಾಳಿದಾಸ ಮಹಾಕವಿ ಹೇಳ್ತಾನೆ, ಗುಣ ಪೂಜ್ಯ ಸ್ಥಾನಂ ಗುಣಿಷ ಲಿಂಗಂ ಚ ವಯಃ ಎಂಬುದಾಗಿ. ನಾವು ಅವರಿಗೆ ನಮಸ್ಕಾರ ಮಾಡಬೇಕಾದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಇರುತ್ತದೆ. ಆ ಗುಣಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಏನು ಗುಣ? ಅವರಲ್ಲಿರುವ ಜ್ಞಾನ ಎಂಬ ಗುಣ. ಗುಣ ಪೂಜ್ಯ ಸ್ಥಾನಂ ಗುಣಿಷು ಲಿಂಗಂ. ಆ ಗುಣವುಳ್ಳಂತಹ ಅವರಲ್ಲಿ ಜ್ಞಾನ ಇವತ್ತು ಒಂದು ನಿಮಿತ್ತವಿದೆ, ನಮಸ್ಕಾರ ಮಾಡ್ತೀವಿ ಅವರಿಗೆ. ಉಡುಪಿ ಅಷ್ಟಮಠಾಧೀಶರು ಚಿಕ್ಕ ವಯಸ್ಸಿಗೆ ಯತಿಯಾಗಿರ್ತಾರೆ. ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆ? ಆ ಯತಿ ಧರ್ಮಕ್ಕೆ ನಮಸ್ಕಾರ ಮಾಡ್ತೀವಿ. ಪೂಜಾ ಸ್ಥಾನ ಅಲ್ಲಿ ಆ ಲಿಂಗ ಕಾರಣವಾಗಿದೆ. ಹಾಗೆ ಇಲ್ಲಿ ಭಾಗವತವು ಕೂಡ ಹೇಳಬೇಕಾದಾಗ ಕೂಡ ಮಹಿಮೆಯನ್ನು ಹೇಳಬೇಕು ಅಂತ. ಆ ಶೌನಕಾದಿ ಋಷಿಗಳು ಶಂತವರು ಅಂತ ಮಹಾಭಾರತ ಹೇಳ್ತದೆ. ಅವರು ಕುಲಪತಿಗಳು ಅಂತಂದರೆ ಕನಿಷ್ಠ 1000 ವಿದ್ಯಾರ್ಥಿ ಇರಬೇಕು. ಅವರಿಗೆ ಅನ್ನ, ವಸ್ತ್ರ, ಜ್ಞಾನ ನೀಡ್ತಾ ಪೋಷಣೆ ಮಾಡುವಂಥ ಯಾರಿದ್ದಾರೆ ಅವರು ಕುಲಪತಿಯಿಂದ ನೆನೆಸ್ಕೊಳ್ತಾರೆ. ಶೌನಕಾದಿ ಋಷಿಗಳು ಕುಲಪತಿಗಳು. ಎಷ್ಟೋ ಜನರು ಅವ್ರ ಅಧ್ಯಯನ ಮಾಡ್ತಾ ಇರ್ತಾರೆ. ಅಂಥವರು ಪ್ರಶ್ನೆ ಮಾಡ್ತಾರೆ ಸೂತ ಪುರಾಣಿಕರಿಗೆ, ಯಾಕೆ ಜ್ಞಾನವಿದೆ ಅಂತ ಹೇಳಿ. ಅವರು ಬಂದಾಗ ಇದ್ದಂತುಕೊಂಡು ಅವರು ಆಸನ ಕೊಟ್ಟು ಕೂಡಿಸಿದ ಮೇಲೆ ನಾವು ಕೂಡಬಹುದೇ ಅಂತ ಆಜ್ಞೆ ಪಡೆದು ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಶೌನಕೋವಾಚ ಸೂತೋವಾಚ ಯಾವುದೇ ಆಖ್ಯಾಯಿಕೆ ತಗೊಂಡರೂ ಕೂಡ ಸೂತ ಪುರಾಣಿಕರನ್ನು ಪ್ರಶ್ನೆ ಮಾಡ್ತಾರೆ ಶೌನಕಾದಿ ಋಷಿಗಳು. ಎಲ್ಲರೂ ಮಹಾಜ್ಞಾನಿಗಳೇ, ಆದರೆ ಸೂತ ಪುರಾಣಿಕರಂತೆ ಹೆಸರು. ಅಂತಹ ಲೋಮಹರ್ಷನ ಪುತ್ರರು. ಅವರು ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ,
ಪ್ರೀತಿ ಶೌನಕಃ ಚಿತ್ತೇತೆ ಯಥೋ ವಚ್ಮಿ ವಿಚಾರ್ಯ ಚ ಸರ್ವಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನಂ. ಸಂಸಾರವನ್ನು ನಾಶ ಮಾಡಿಕೊಳ್ಳುವ ಉಪಾಯವೇನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಭಕ್ತ್ಯೋಗ ವರ್ಧನಂ ಯಚ್ಚ ಕೃಷ್ಣ ಸಂತೋಷ ಹೇತುಕಂ ತತಹಂ ತೇ ಅಭಿದಾಸ್ಯಾಮಿ ಸಾವಧಾನತೆಯಾ ಶೃಣು. ಏತಸ್ಮಾ ಕಲೋ ವ್ಯಾಕುಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೋ ಕೀರೇಣ ಭಾಷಿತಂ. ಕಾಲವ್ಯಾಲ ಮುಖಗ್ರಾಸ, ಕಲಿಯುಗ ಬಂದಿದೆ, ಘೋರವಾದಂಥ ಕಲಿಯುಗ. ಈ ಕಲಿಯುಗದಲ್ಲಿ ದೇವರ ಹತ್ರ ಹೋಗೋಣ ಅಂತ ಮನಸ್ಸು ಬಂತು ಅಂತಂದರೆ ಎರಡನೇ ಕ್ಷಣಕ್ಕೆ ಸಿನಿಮಾ ಹೋಗೋಣ ಮನಸ್ಸು ಬಂದುಬಿಡುತ್ತೆ. ಅಂತಹ ಘೋರ ಕಲಿಯುಗ. ಯಾರಿಗೆ ಎಲ್ಲ ಇದೆ ಅವರು ಕೃತಿಯುಗದಲ್ಲಿ ಎಲ್ಲ ಇದೆ. ಅವ್ರು ಪುಣ್ಯಕಾರ ಮಾಡಿದರೆ ಒಂದಕ್ಕೊಂದೇ ಪುಣ್ಯ ಬರ್ತಿತ್ತು. ಪಾಪ ಮಾಡಿದ್ರೆ ಅಂತಂದರೆ ಘೋರ ಪಾಪ ಶಿಕ್ಷೆ ಆಗ್ತಾಯಿತ್ತು. ತದ್ ವಿಪರೀತವಾಗಿ ಘೋರ ಕಲಿಯುಗ. ಈಗ ನಾವು ಒಂದೇ ಒಂದು ಪುಣ್ಯ ಕಾರ್ಯ ಮಾಡಿದ್ದೀವಿ ಅಂತಂದರೆ ಹೆಚ್ಚು ಫಲ ಬರುತ್ತೆ. ಪಾಪ ಮಾಡಿದರೆ ಪಾಪ ಬಂದ್ಬಿಡ್ತು ಒಂದೇ ಕಾಲ. ಹಾಗೆ ಇದಕ್ಕಿಂತ ಈ ಭಕ್ತಿ ಅಭಿವೃದ್ಧಿ ಆಗುವುದಕ್ಕಾಗಿ ಭಾಗವತದ ಶ್ರವಣಕ್ಕಿಂತ ಇತಸ್ಮಾದ್ ಅಪರಂ ಕಿಂಚಿದ ಮನಃಶುದ್ಧೈನ ವಿದ್ಯತೆ. ಮಾನಸಿಕವಾದಂಥ ರೋಗ ಎರಡು ತರಹ. ಒಂದು ದೇಹಕ್ಕೆ ಬರುವಂತಹ ರೋಗ, ಮನಸ್ಸಿಗೆ ಬರುವಂತಹ ರೋಗ. ಆ ಮನಸ್ಸಿನ ರೋಗ ನಾಶವಾಗತ್ತೆ, ಶುದ್ಧಿ ಆಗತ್ತೆ ಮನಸ್ಸು. ಅಂಥ ಮನಸ್ಸು ಶುದ್ಧಿಯನ್ನು ಮಾಡುವಂತಹದ್ದು ಈ ಭಾಗವತ ಗ್ರಂಥಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ. ಜನ್ಮಾಂತರದಲ್ಲಿ ಯಾರು ಪುಣ್ಯ ಮಾಡಿರ್ತಾರೆ ಅವರಿಗೆ ಮಾತ್ರವೇ ಭಾಗವತದ ಶ್ರವಣ, ಭಾಗವತದ ಅಧ್ಯಯನ, ಭಾಗವತದ ಪಾಠ ಪ್ರವಚನ ಮಾಡುವ ಅಧಿಕಾರ ಸಿಗುತ್ತದೆ. ಅಭಕ್ತಾಸ್ತಾಂಶ್ಚ ವಿಜ್ಞಾಯ ನದೋಸ ಕಥಾಮೃತಂ. ಇಂತಹ ಅಮೂಲ್ಯವಾದಕ್ಕಂತಹ ಈ ರತ್ನವನ್ನು ಯಾರು ಹರಿಯ ಭಕ್ತರು ಅಲ್ಲವೋ ಅವರಿಗೆ ಎಂದೆಂದಿಗೂ ಕೊಡಬೇಡಿ. ಶ್ರೀಮದ್ ಭಾಗವತಿ ವಾರ್ತಾ ಸುರಾಣಾಪಿ ದುರ್ಲಭ. ಈ ಭಾಗವತದ ವಾರ್ತಾ ಅರ್ಥಾತ್ ಭಾಗವತದ ವಿಷಯಗಳು ಮಾತ್ರ ಸುರರಿಗೂ ದುರ್ಲಭವಾಗಿದೆ. ಯಾಕೆ? ಮೇನ್ಯರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕುಲು ಪಠನಾತ್ ಶ್ರವಣಾತ್ ಸದ್ಯೋ ವೈಕುಂಠ ಫಲದಾಯಕಂ. ಭಗವದ್ರೂಪವೇ ಆಗಿದೆ ಈ ಗ್ರಂಥ. ಈ ಗ್ರಂಥ ಭಾಗವತ ಗ್ರಂಥವನ್ನು, ಈ ಶಾಸ್ತ್ರವನ್ನು ಕಲಿಯುವ ಯಾರು ಅದನ್ನು ಪಠನೆ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಅವರಿಗೆ ಸದ್ಯ ವೈಕುಂಠ ಸಿಕ್ಕಿಬಿಡುತ್ತೆ. ಫಲದ ಗಿಡದಕ್ಕಾಗಿ ವೈಕುಂಠ ಫಲ ಕೊಟ್ಟು ಬಿಡ್ತದೆ ಈ ಶಾಸ್ತ್ರ ಶ್ರವಣ ಅಧ್ಯಯನ ಅಂತ ಹೇಳ್ತಾರೆ. ಸದ್ಯ ಅಂದರೆ ಈಗಲೇ ಅಂತ ಅರ್ಥ ಅಲ್ಲ, ನಮ್ಮ ಕರ್ಮ ಮುಗಿದ ತಕ್ಷಣ ಅಂತ ಅರ್ಥ. ಅದಕ್ಕೆ ಮುಂದೆ ಬರುತ್ತೆ ಸದ್ಯೋಮನ ಹೇಳ್ತೀನಿ. ಹೇಗಿದೆ ಈ ಗ್ರಂಥ ಅಂತಂದರೆ, ಕಲಿಯುಗ ಹೇಗಿದೆ ಅದನ್ನು ನೋಡೋಣ. ಗತಾ ಗೀತಾ ನಾಶಂ ಕ್ವಚಿದಪಿ ಪುರಾಣಂ ವ್ಯಪಗತಂ ವಿಲೀನಾ ಸ್ಮೃತ್ಯರ್ಥಃ ನಿಗಮ ನಿಚಯೋ ದೂರಮಗಮತ್ ಇದಾನೀಂ ರೈದಾಸಃ ಪ್ರಭೃತಿ ವಚನೈ ಮೋಕ್ಷ ಪದವೀಂ ತದೇವಂ ಜಾನೀಮಃ ಕಲಿಯುಗಗತೆ ವೈಷ ಮಹಿಮಾ. ಶ್ರೀಕೃಷ್ಣ ಪರಮಾತ್ಮ ಗೀತೆಯನ್ನು ಹೇಳಿದ. ಆ ಗೀತಾ ಗತ ಹೊರಟು ಹೋಗಿದೆ. ಪುರಾಣಗಳಿವೆಯಲ್ಲ, ಅಲ್ಲೆಲ್ಲಿ ಪುರಾಣ ಶ್ರವಣ ಆಗ್ತದಲ್ಲ, ಅದೂ ಕೂಡ ಹೊರಟು ಹೋಗಿದೆ. ಮನುಸ್ಮೃತಿ, ಸದಾಚಾರ ಸ್ಮೃತಿ, ಪರಾಶರ ಸ್ಮೃತಿ ಇವೆಯಲ್ಲ, ಅವೆಲ್ಲವೂ ಕೂಡ ವಿಲೀನವಾಗಿಬಿಟ್ಟವೆ, ಓದೋರೇ ಇಲ್ಲ. ನಿಗಮ ನಿಚಯ ಇದು ದೂರೋಪಾಸ್ತವಾಗಿದೆ. ವೇದಾಧ್ಯಯನ ಎಲ್ಲವೂ ಕೂಡ ಹೇಗಿದ್ದ ಜನರೆಲ್ಲರೂ ಕೂಡ ಇದಾನೀಂ ರೈದಾಸಃ. ರೈ ಅಂದರೆ ಸಂಪತ್ತು, ದುಡ್ಡಿನ ದಾಸರಾಗಿದ್ದಾರೆ. ಮೋಕ್ಷ ಸಿಗುತ್ತದೆ, ಆ ವಚನೆಲ್ಲವೂ ಕೂಡ ದುರ್ದೋಪಾಸ್ತವಾಗಿವೆ. ಎಲ್ಲಿ ಯಾವ ಕಾಲದಲ್ಲಿ ಈ ಥರ ಆಗುತ್ತೋ ಅದು ಕಲಿಯುಗ ಅಂತ ತಿಳಿದುಕೊಳ್ಳ್ರಿ. ಇಂತಹ ಕಲಿಯುಗ ಬಂದಾಗ ಹೇಗಿದೆ ನಮ್ಮ ಆಯುಷ್ಯ? ಹೇಗಿದೆ? ಮನುಷ್ಯನಿಗೆ 100 ವರ್ಷ ಆಯುಷ್ಯ. ಅದರಲ್ಲಿ ರಾತ್ರಿಯಲ್ಲಿ ಕಳೆದು ಹೋಗುತ್ತೆ 50% ಕಳೆದು ಹೋಗುತ್ತೆ. ಆ ಉಳಿದ 50 ವರ್ಷದಲ್ಲಿಯೂ ಕೂಡ ಬಾಲ್ಯ, ಕೌಮಾರ, ವೃದ್ಧಾಪ್ಯಾವಸ್ಥೆಯಲ್ಲಿ 20% ಕಳೆದು ಹೋಗುತ್ತೆ. ಇನ್ನು 20% ಏನಿದೆ? ಶೇಷಂ ವ್ಯಾಧಿ ಜ್ವರಾದಿ ದುಃಖ ಭರಿತೈಹಿ ಸೇವಾದಿಭಿ ನೀಯತೆ. ಜ್ವರ, ದುಃಖ, ಕೆಮ್ಮು, ನೆಗಡಿ ಮನೆ ನಡೆಸ್ಕೊಳ್ಳೋದಕ್ಕೆ, ಸಂಸಾರ ಮಾಡೋದಕ್ಕೆ, ಹೀಗೆ ಇರಬೇಕಾದಾಗ ಈ ಇಂಥವರಿಗೆ
ಕುತ ಸೌಖ್ಯಂ ಕುತ ಪ್ರಾಣಿನ, ಇಂತಹ ಜೀವರಿಗೆ ಸೌಖ್ಯವೆಲ್ಲಿ ಸಿಗ್ತಾ ಇದೆ? ಸಿಗ್ತಾನೇ ಇಲ್ಲ. ಹೇಗಿದೆ ಕಲಿಯುಗದ ಜನರ ಆಯುಷ್ಯ ಹೇಗಿದೆ? ಅದಕ್ಕೆ ಹೇಳ್ತಾರೆ, ಆಮ್ರಂ ಬಾಲ್ಯೇ ವಿಪತತಿ ಪರಿಣಾಮೇ ಹೃದಂಬರಂ ಸಮ್ಯಕ್ ಪಾಹಿ ತಥಾಶ್ವತ್ಥ ಫಲಂ ಜೀವಮುತಿ ಸದಾ ಕಲೌ ಆಮ್ರೋಪಮಾ ಜೀವಾ ತ್ರೇತಾಸು ಔದುಂಬರೋಪಮಾ ಕೃತೆ ಅಶ್ವತ್ಥ ಫಲ ಸಮಶ್ಚೈವ ಯಾಂತಿ ಬ್ರಹ್ಮವಶಾ ಸದಾ. ಆಮ್ರ, ಈಗ ಮಾವಿನ ಹಣ್ಣು ಬರುವಂತಹ ಕಾಲ, ಅದು ಸಣ್ಣ ಪಿಂಜರ ಇರುತ್ತೆ, ಅದು ಬಿದ್ದೋಗುತ್ತೆ. ಅದು ಆಮ್ರಂ ಬಾಲೇ ಪತತಿ, ಸಣ್ಣ ಬಿದ್ದೋಗುತ್ತೆ. ಸ್ವಲ್ಪ ದಪ್ಪವಾಗಿರುತ್ತೆ, ಆಗ ಅದು ಉದಂಬರ ಸ್ವಲ್ಪ ಆಗುತ್ತೆ. ಹೆಂಗೋ ಹಾಗೆ ಅದು ಕೆಲವೊಂದಿದೆ. ಅಶ್ವತ್ಥ ಫಲವು ಹಾಗಲ್ಲ, ಪೂರ್ಣ ಫಲ ಆದ ಮೇಲೆ ಕಾಯಿ ಬೀಳುತ್ತೆ ಅಂತ ಬೀಳೋದಿಲ್ಲ, ಕಾಯಿ ಎಂದು ಬೀಳೋದಿಲ್ಲ. ಔದಂಬರ ವೃಕ್ಷ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಾ ಬೀಳ್ತಾ ಇರುತ್ತೆ. ಕಲಿಯುಗದಲ್ಲಿ ಆಮ್ರೋಪಮ ಜೀವಾ, ಸಣ್ಣ ಸಣ್ಣ ಪಿಂಜರ ಇರೋದ್ರಲ್ಲಿ ಬಿದ್ದೋಗ್ತದೆ. ಕಲಿಯುಗ ಜನರ ಆಯುಷ್ಯವು ಹಾಗೆ ಹೋಗುತ್ತೆ. ಚೈತಾಸು ಔದಂಬರೋಪಮಾಹ, ಚೈತಾಯುಗದಲ್ಲಿ ಔದಂಬ ವೃಕ್ಷದಂತೆ ಇರ್ತಾರೆ, ಅವರ ಆಯುಷ್ಯ ಇದೆ. ಆದರೆ ಕೃತಯುಗದಲ್ಲಿ ಅಶ್ವತ್ಥ ವೃಕ್ಷವು ಹೇಗೆ ಪೂರ್ಣ ಫಲ ಆದಿ ಬೀಳುತ್ತೋ ಹಾಗೆ ಪೂರ್ಣ ಆಯುಷ್ಯ ಹೊಂದಿ ಅವರು ಮೃತರಾಗ್ತಾರೆ ಅಂತ. ಇಂತಹ ಅವಸ್ಥೆಯಲ್ಲಿ ಏನು ಮಾಡಬೇಕು ನಾವು? ಹರಿಶರಣಮೇವಂ ಹಿ ನಿತ್ಯಮೇಷ ಮುಖೇ ವಚಃ ಅತಃ ಕಾಳಸಮಾಯುಷ್ಟಾಯುಷ್ಮಾನ್ನ ಬಾಧತೆ. ಹರಿಶರಣಂ 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 ಅಂತ ಹೇಳ್ತಿರ್ಬೇಕು. ನಾನು ಹರಿಗೆ ಶರಣ ಹೋಗ್ತಿದ್ದೇನೆ ಅಂತ ಯಾವಾಗಲೂ ಯಾರ ಮುಖದಲ್ಲಿ ಮಾತು ಬರ್ತಾ ಇರುತ್ತೋ ಅವರಿಗೆ ಆಯಾ ಕಾಲಕ್ಕೆ ಬರುವಂಥ ಉಪದ್ರವಗಳ ಪೀಡ ಆಗೋದಿಲ್ಲ. ಪ್ರಳಯಂ ಹಿ ಗಮಿಷ್ಯಂತಿ ಶ್ರೀ ಭಗವತಧ್ವನಿ ಕಲೆ ದೋಷ ಇಮೇ ಸರ್ವೇ ಸಿಂಹಶಬ್ದಾದ್ವೃಕಾದಿವ. ಪ್ರಳಯ ಕಾಲದಲ್ಲಿ ಹೇಗೆ ಎಲ್ಲ ಕೊಚ್ಚಿಕೊಂಡು ಹೋಗುತ್ತದೋ ಹಾಗೆ ಭಾಗವತದ ಧ್ವನಿಯನ್ನು ಕೇಳಿದ ಕೂಡಲೇ ಕಲಿಕಾಲ ದೋಷವೆಲ್ಲ ಕಿತ್ತಿಕೊಂಡು ಹೋಗುತ್ತೆ. ಹೇಗೆ ಸಿಂಹ ಧ್ವನಿಯನ್ನು ಕೇಳಿ ಮೃಗಗಳು ತೋಳಗಳು ಓಡಿ ಹೋಗುವಂತೆ ಓಡಿ ಹೋಗ್ತವೆ. ಅದಕ್ಕಾಗಿ ಈ ಗ್ರಂಥ ಹೇಗಿದೆ? ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ. ಬ್ರಹ್ಮಸೂತ್ರಗಳ ಅರ್ಥ ಇದು ತುಂಬಿಕೊಂಡಿದೆ. ಮಹಾಭಾರತ ಅರ್ಥವು ನಿರ್ಣಯಗಂತ ಇದರಲ್ಲಿ ತುಂಬಿಕೊಂಡಿದೆ. ಗಾಯತ್ರಿಯ ಭಾಷ್ಯರೂಪವಾಗಿದೆ. ವೇದಾರ್ಥವೆಲ್ಲ ತುಂಬಿಕೊಂಡಿದೆ ಇದರಲ್ಲಿ. ಸಕಲ ಪುರಾಣ ಸಾರರೂಪವಾಗಿದೆ. ಯಾಕೆ? ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಈ ಗ್ರಂಥವನ್ನು. ಅದು 12 ಸ್ಕಂದದಿಂದ ಕೂಡಿಕೊಂಡಾಗಿದೆ. ಈ ಗ್ರಂಥದಲ್ಲಿ 18,000 ಶ್ಲೋಕಗಳಿವೆ. ಅದೇ ಭಾಗವತ ಅನಿಸ್ಕೊಳ್ತದೆ. ಇಂತಹ ಭಾಗವತವನ್ನು ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಒಮ್ಮೆ ಏನಾಗುತ್ತೆ ಅಂತಂದರೆ, ನಾರದರು ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಯುವತಿ ಅಳ್ತಾ ಇದ್ದಾಳೆ. ದೃಷ್ಟ್ವಾ ದೂರ ಗತಸ್ಸೋಹಂ ಕೌತಕೀನ ತದಂತಿಕಂ ಮಾಂ ದೃಷ್ಟ್ವಾ ಧುಚಿತ ಬಾಲ ವಿಫಲ ಅಬ್ರವೀತ್ ವಚಃ. ನಾರದರು ಹೇಳ್ತಾ ಇದ್ದಾರೆ, ನಾನು ಕುರುಕ್ಷೇತ್ರಕ್ಕೆ ಹೋಗಿದ್ದೆ, ಹರಿದ್ವಾರಕ್ಕೆ ಹೋಗಿದ್ದೇನೆ, ಶ್ರೀರಂಗ, ಸೇತುಬಂಧನ, ಪುಷ್ಕರ, ಪ್ರಯಾಗ, ಕಾಶಿ ಎಲ್ಲ ಸಂಚಾರ ಮಾಡಿದ್ದೇನೆ. ಎಲ್ಲಿಯೂ ಕೂಡ ಮನಸ್ಸಿಗೆ ಸಂತೋಷವಾಗುವಂತಹ ನನಗೆ ಸ್ಥಳ ಸಿಗಲೇ ಇಲ್ಲ. ಯಾಕೆ? ಅಧರ್ಮ ಮಿತ್ರನಾಗತಕ್ಕಂತಹ ಕಲಿಕಾಲವು ಇಂದ ತುಂಬಿಕೊಂಡ್ಬಿಟ್ಟಿದೆ. ಈ ಧರ ದುಃಖ ಪಡ್ತಾ ಇದೆ. ಸತ್ಯವಿಲ್ಲ, ತಪಸ್ಸಿಲ್ಲ, ಶೌಚವಿಲ್ಲ, ದಯಾ ದಾನ ಯಾವಿಲ್ಲ. ಕೇವಲ ಜೀವರು ಉದರಂಭರಣ ಹೊಟ್ಟೆಬಾಕರಾಗಿದ್ದಾರೆ, ಅಂತಹ ಕೂಟಭಾಷೆಯಾಗಿದ್ದಾರೆ. ಬರ ಸುಳ್ಳು ಹೇಳ್ತಾ ಹೋಗ್ತಿದ್ದಾರೆ. ಅವರೆಲ್ಲರೂ ಮಂದರು, ಆಲಸ್ಯಗಳು, ಸುಮಂದ ಮತಿಗಳು. ಒಳ್ಳೆಯ ಮಂದಬುದ್ಧಿ ಇದೆ. ಒಳ್ಳೆಯ ಮಂದಬುದ್ಧಿ ಅರ್ಥ ಏನು ಅಂತಂದರೆ, ಮಂದಬುದ್ಧಿಯೇ ಇದೆ, ಅದರ ಒಳ್ಳೆಯ ಮಂದಬುದ್ಧಿ ಇದೆ. ಜೊತೆಗೆ ಹೋಗಿ ಪುಣ್ಯ ಇದೆಯಾ ಅಂದರೆ ಪುಣ್ಯವು ಮಂದಭಾಗ್ಯ. ಇರೋ ಸ್ವಲ್ಪ ಪುಣ್ಯ ಇದೆ ಅಂತಂದರೆ ಅದರಲ್ಲೂ ಉಪದ್ರವ ಇದೆ. ಪಾಖಂಡ ನಿರತಾಹ, ಪಾಖಂಡಿಗಳನ್ನು ಅಷ್ಟೇ ಪಡ್ತಾ ಇದ್ದಾರೆ. ಸಂತರೆಲ್ಲರೂ ಕೂಡ ವಿರಕ್ತರು ಆಗ್ತಿದ್ದಾರೆ. ತರಣೀ ಪ್ರಭುತಾ ಗೇಹೆ, ಮನೆಯಲ್ಲಿ ಸ್ತ್ರೀಯರ ಹಾವಳೇ ಅಧಿಕಾರಿ ಹೆಚ್ಚಾಗತ್ತೆ ಮನೆಗಳಲ್ಲಿ. ಶಾಲಕಃ ಬುದ್ಧಿದಾಯಕಃ, ಹೆಂಡತಿಯ ತಮ್ಮನೇ ಬುದ್ಧಿವಾದ ಹೇಳುವಂತ ಆಗ್ತಾನೆ. ಕನ್ಯೆಯನ್ನು ಮಾರ್ಕೊಂಡ್ಬಿಡ್ತಾರೆ.
ದಂಪತಿಗಳಿಗೆ ಅವರಿಗೆ ಕಲಹ ಬರ್ತಾ ಇರುತ್ತೆ. ಆಶ್ರಮ ಎಲ್ಲವೂ ಕೂಡ ಯಮನರಿಂದ ನಾಶವಾಗಿದೆ. ತೀರ್ಥಗಳು, ಸರೋವರಗಳು, ದೇವಾಲಯಗಳೆಲ್ಲವೂ ಕೂಡ ದುಷ್ಟರಿಂದ ಹಾಳಾಗಿ ಹೋಗಿದೆ. ಯೋಗಿ ಇಲ್ಲ, ಸಿದ್ಧ ಇಲ್ಲ, ಜ್ಞಾನಿ ಇಲ್ಲ, ಸತ್ಕರ್ಮ ಮಾಡೋ ಮನುಷ್ಯನೇ ಇಲ್ಲ. ಕಲಿದಾವ ಅನಲೇನಾದ್ಯ ಸಾಧನಂ ಭಸ್ಮಸಾಕೃತಂ. ಈ ಕಲಿಕಾಲ ಎಂಬಂಥ ಕಾಡಿಗಿಚ್ಚಿನಿಂದ ಎಲ್ಲ ಸಾಧನೆ ಭಸ್ಮವಾಗಿ ಹೋಗ್ತಾ ಇದೆ. ಅಟ್ಟಶೂಲ ಜನಪದಾಹ ಅಂತ ಹೇಳಿ ಕಾಮಿನ್ಯರಾಗಿದ್ದಾರೆ, ಕೇಶಶೂನ್ಯರಾಗಿದ್ದಾರೆ, ಎಲ್ಲ ಆಗ್ತಾ ಇದೆ. ಇಂತಹ ನನಗೆ ಮನಸ್ಸು ಸಂತೋಷ ಕಾಣ್ತಾ ಇಲ್ಲ. ನಾನು ಸಂಚಾರ ಮಾಡ್ತಾ ಬೇಕಾದಾಗ ನಾನು ಬಂದೆ. ಬರುವಾಗ ಒಂದು ಕಡೆಗೆ ದುಃಖ ಪಡ್ತಾ ಸ್ತ್ರೀ ಕೂತಿದ್ದಾಳೆ. ಹೋಗಿ ಕೇಳಿದೆ, ಯಾರು ನೀನು, ಯಾಕೆ ಹೇಳ್ತಾ ಇದ್ದಿ ಅಂತಂದು. ಕಾಶಿತ್ವಂ ಕಾವು ಕವಿಮೋಚೇಮ ನಾರ್ಯ ಕಾ ಅಬ್ಮಲೋಚನ, ಇಬ್ಬರು ಯಾರು ಮಲಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದೇನೆ. ಆಗ ಬಾಲೋವಾಚ ಅಹಂ ಭಕ್ತಿರತಿ ಖ್ಯಾತ ಇಮೋದ್ಮೇ ತನಯೋ ಮತೌ. ನಾನು ಭಕ್ತಿ ಅಂತ ನನ್ನ ಹೆಸರು. ನಮಗೆ ಏನಾದರೂ ದೇವರಲ್ಲಿ ಭಕ್ತಿ ಬರಬೇಕಾದರೆ ಈ ದೇವತೆಯ ಅನುಗ್ರಹ ಇರಬೇಕು. ಈ ದೇವತೆಯ ಅನುಗ್ರಹ ಇದ್ದರೆ ಮಾತ್ರ ನಮಗೆ ದೇವರಲ್ಲಿ ಭಕ್ತಿ ಹುಟ್ಟುವುದಿಲ್ಲ. ನನ್ನ ಮಕ್ಕಳು ಇಬ್ಬರಾಗಿದ್ದಾರೆ. ಇವರ ಹೆಸರು, ಒಬ್ಬನ ಹೆಸರು ಜ್ಞಾನ, ಒಬ್ಬನು ವೈರಾಗ್ಯ. ಜ್ಞಾನ ಎಂತಕ್ಕಂಥ ಒಬ್ಬ ಕುಮಾರ, ವೈರಾಗ್ಯ ಕುಮಾರ ಇದ್ದಾರೆ. ಆದರೆ ಕಲಿಯುಗದ ಪ್ರಭಾವದಿಂದ ಅವರಿನ್ನೂ ಯುವಕರು, ಆಗಲೇ ಅವರು ಉದ್ಧಾರ ಆಗ್ಬಿಟ್ಟಿದ್ದಾರೆ. ನಾನು ಹೋದೆ, ಗಂಗಾ ತೀರಕ್ಕೆ ಹೋದೆ, ಅಲ್ಲಿ ಮುಳುಗಿಸಿದೆ, ಸ್ನಾನ ಮಾಡಿಸಿದೆ, ಏನು ಪರಿಣಾಮ ಬೀರಲಿಲ್ಲ. ನಾನು ದ್ರವಿಡದ ಉತ್ಪನ್ನನಾಗಿದ್ದೇನೆ, ಕರ್ನಾಟಕದಲ್ಲಿ ವೃದ್ಧಿ ಹೊಂದಿದ್ದೇನೆ, ಆ ಗುಜರಾತಲ್ಲಿ ಜೀರ್ಣ ಆಗ್ತಾ ಬಂದಿದ್ದೇನೆ. ಈ ನನ್ನನ್ನು ಉದ್ಧಾರ ಮಾಡಬೇಕಾಗಿದೆ. ನನ್ನ ಇಬ್ಬರ ಮಕ್ಕಳು ಯುವಕರಾಗಬೇಕಾಗಿದೆ, ತರುಣರಾಗಬೇಕಾಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಜ್ಞಾನೇನಾತ್ಮನಿ ಪಶ್ಯಾಮಿ ಶ್ರಮಿತದ್ ತವಾನಗೆ ನ ವಿಷಾದ ತ್ವಯ ಕಾರ್ಯ ಹರೀಶಂ ತೇ ಕರಿಷ್ಯತಿ. ನನಗೆ ವಿಚಾರ ಮಾಡ್ತಾ ಇದ್ದೇನೆ, ನನಗೇನು ತೋರಿಸ್ತಾ ಇಲ್ಲ, ಭಗವಂತನೇ ನಿಮಗೆ ಕಷ್ಟ ಪರಿಹಾರ ಮಾಡ್ತಾ ಇದ್ದಾನೆ ಅಂತ. ಆಗ ನಾರದರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ವೃಂದಾವನಕ್ಕೆ ಹೋದರು. ಆಗ ಸಂಯೋಗಾತ್ ಮೋಸ್ತಂ ತರುಣೀನವ ಧನ್ಯಂ ವೃಂದಾವನಂ ತೇನ ಭಕ್ತಿ ನೃತ್ಯತಿ ತತ್ರ ಚ. ವೃಂದಾವನಕ್ಕೆ ಹೋದೆ ನಾನು, ಅಲ್ಲಿ ನಾನು ಆರಾಮವಾಗಿದ್ದೇನೆ ಅಂತ ಭಕ್ತಿ ಹೇಳ್ತಾಳೆ. ಕಥಂ ಪರಿಷಿತ ರಾಜ್ಞಾ ಸ್ಥಾಪಿತೋ ಶುಚಿ ಕಲಿಹಿ ಪ್ರವೃತ್ತಿಯೇತು ಕಲೋ ಸರ್ವಸಾರ ಕುತ್ರ ಗತೋ ಮಹಾನ್. ಈ ಕಲಿಯುಗದಲ್ಲಿ, ಅಶುಚಿಯಾತಕ್ಕಂಥ ಕಲಿಯುಗದಲ್ಲಿ ಇಲ್ಲಿ ನಮಗೆ ಸಾರವಾಸ ಎಲ್ಲಿ ಸಿಗ್ತದೆ, ನಮಗೆ ಜ್ಞಾನ ಸಿಗ್ತಾ ಇಲ್ಲ, ಉದ್ಧಾರ ಮಾಡಕ್ಕೆ ಹೇಳಿ ಅಂತ. ಅವರು ಹೋದರು, ಅಲ್ಲಿ ಇಲ್ಲಿ ಪ್ರಚಾರ ಮಾಡಿದರು, ಏನು ಮಾಡಿದ್ರು ಕೂಡ ಆ ಮಕ್ಕಳಲ್ಲಿ ಮಾತ್ರ ಚಿಂತನೆ ಕಾಣಲೇ ಇಲ್ಲ. ಆಗ ಅವರೇನಾಯಿತು ಅಂತಂದರೆ, ಬರ್ತಾ ಇದ್ದಾರೆ. ಬರಬೇಕಾದಾಗ ಅವರಿಗೆ ತತಃ ಚಿಂತಾತುರಃ ಸೋತ ಬದರೀವನಮಾಗತಃ ತಪಶ್ಚರತಿ ಚಾತ್ರೇತಿ ತದರ್ಥ ಕೃತನಿಶ್ಚಯ. ಆಯಿತು, ಇನ್ನೇನು ಮಾಡೋದು ಬೇಡ, ಎಲ್ಲ ಕಡೆಗೂ ಕೂಡ ಘೋರ ಕಲಿಯುಗ ಕಾಣ್ತಾ ಇದೆ, ತಪಸ್ಸು ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ದದರ್ಶ ಪುರತಃ ಸನಕಾದಿ ಮುನೀಶ್ವರಾನ್ ಕೋಟಿ ಸೂರ್ಯ ಸಮಾಭಾಸಾನ್ ಉವಾಚ ಮುನಿಸತ್ತಮಃ. ಒಂದು ಕೋಟಿ ಸೂರ್ಯ ಪ್ರಕಾಶ ಹೇಗೋ ಆ ಪ್ರಕಾಶ ಇದೆ ಆ 4 ಜನ ಯತಿಗಳಲ್ಲಿ, ಸನಕಾದಿ ಮುನೀಶ್ವರಲ್ಲಿ. ಸನಕ, ಸನಂದ, ಸನತ್ಕುಮಾರ, ಸುಜಾತರು, ಬ್ರಹ್ಮಾನಂದ ಪುತ್ರರು. ಅವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಕೇಳ್ತಾ ಇದ್ದಾರೆ, ಹೀಗೆ ಕಷ್ಟ ಪರಿಹಾರ ಮಾಡೋದು ಹೇಗೆ ಅಂತ. ಆಗ ಕುಮಾರ ಊಚು ಮಾ ಚಿಂತಾಂ ಕುರು ದೇವರ್ಷೆ ಹರ್ಷಂ ಚಿತ್ತೇ ಸಮಾವಹ ಉಪಾಯ ಸುಖ ಸಾಧ್ಯೋತ್ರ ವಚತೆ ಪೂರ ಏವಹಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನಾರದ, ಚಿಂತೆ ಮಾಡಬೇಡ, ಮನಸ್ಸನ್ನು ನಿಷ್ಕಲ್ಮಶವಾಗಿ ಇಟ್ಟುಕೋ. ಹೇಗೆ ಯಥಾ ವೇದೋಪನಿಷದಾಂ ಸಾರ ಜಾತ ಭಗವತೀ ಕಥಾ. ವೇದ ಉಪನಿಷತ್ತಿನ ಸಾರ ಹುಟ್ಟಿದೆ ಈ ಭಾಗವತ ಗ್ರಂಥ. ಹೇಗೆ ಅಂತಂದರೆ, ಹಾಲಿನಲ್ಲಿ ತುಪ್ಪ ಹೇಗೆ ತುಂಬಿಕೊಂಡಿರುತ್ತೋ ಕಣ್ಣಿಗೆ ಕಾಣೋದಿಲ್ಲವೋ ಹಾಗೆ ಕಬ್ಬಿನಲ್ಲಿ ಸಕ್ಕರೆ ಇದೆ, ಅದು ಕಾಣೋದಿಲ್ಲ. ಹೇಗೋ ಇದಂ ಭಾಗವತಂ ನ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ. ಭಕ್ತಿ ಜ್ಞಾನ ವೈರಾಗ್ಯವನ್ನು ತಂದುಕೊಡೋದಕ್ಕಾಗಿಯೇ ಬಂದ ಗ್ರಂಥ ಭಾಗವತ ಗ್ರಂಥ. ಅದನ್ನು ನೀನು ಹೇಳಿಸು. ಭಾಗವತಂ ಶ್ರಾವ್ಯಂ ಶೋಕ ದುಃಖ ವಿನಾಶನಂ.
ಅದನ್ನು ಶ್ರವಣ ಮಾಡಿಸಿ ಅಂತಂದರೆ ಎಲ್ಲರಿಗೂ ಕೂಡ ಉದ್ಧಾರ ಆಗ್ತಾರೆ, ಅದನ್ನು ಮಾಡು ಅಂತಂದರೆ ಸರಿ ಅಂತ ಗಂಗಾ ದ್ವಾರ ಸಮೀಪಕ್ಕೆ ಹೋದರು. ಒಂದು ತಟವನ್ನು ಆನಂದ ಎಂಬ ತಟವನ್ನು ಆಶ್ರಯಪಟ್ಟರು. ಅಲ್ಲಿ ಜ್ಞಾನಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಶುಕಶಾಸ್ತ್ರ ಕಥೋಜ್ವಲಂ ಭಕ್ತಿ ಜ್ಞಾನ ವಿರಾಗಾನಾಂ ಸ್ಥಾಪನಾರ್ಥಂ ಪ್ರಯತ್ನತಃ ಭಕ್ತಿ ಜ್ಞಾನ ಅದನ್ನು ವೈರಾಗ್ಯ ಹುಟ್ಟಿಸೋಕೆ ಏನು ಕಾರ್ಯ ಮಾಡಬೇಕು, ಪ್ರವಚನ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ. ಎಲ್ಲಿ ಹೇಳಿದೆ ಏನು ಗೊತ್ತಾಗಲಿಲ್ಲ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಕೂತು ನಾನು ಪಾಠ ಹೇಳಬೇಕು ಅಂತ ಅವ್ರನ್ನೇ ಕೇಳಿದರು. ಕುಮಾರ ಊಚು ಗಂಗಾ ದ್ವಾರ ಸಮೀಪದಲ್ಲಿ ಆನಂದ ಎಂಬ ತಟವಿದೆ, ಅಲ್ಲಿ ಹೇಳು ಅಂತಂದು. ಯತ್ರ ಭಾಗವತಿ ವಾರ್ತಾ ತತ್ರ ಭಕ್ತ್ಯಾದಿಕಂ ವ್ರಜೇತ್ ಕಥಾಶಬ್ದಂ ಸಮಾಕರಣ್ಯ ತತ್ರಿಕಂ ತರುಣಾಯತೆ. ಈ ಭಾಗವತನಿ ಹೇಳಿಸಿದ್ದಿ ಅಂತಂದರೆ ಆಗ ಭಕ್ತಿ ಜ್ಞಾನ ವೈರಾಗ್ಯ ಮೂರೂ ಜನರು ಕೂಡ ತರುಣರಾಗ್ಬಿಡ್ತಾರೆ, ಅದನ್ನು ಮಾಡು ಅಂತಂದರು. ಆಗ ನಾರದರು ಅದನ್ನು ಹೇಳಬೇಕು ಅಂತ ಬಂದರು, ಗಂಗಾಧರಕ್ಕೆ ಬಂದರು. ಬಂದಾಗ ಯದಾ ಯಾತಾಹ ತಟಂ ತೇತು ತದಾ ಕೋಲಾಹಲ ಅಭೂತ್. ಯಾವಾಗ ನಾರದರು ಬಂದರು, ಗಂಗಾ ತೀರ್ಥ ಹೇಳ್ಕೊಂಡು ಬಂದರು, ದೊಡ್ಡ ಕೋಲಾಹಲ ಆಗ್ಬಿಡ್ತು. ಕೋಲಾಹಲ, ಜನರ ಗುಂಪು ಕವಕವ ಧ್ವನಿ. ಯಾಕೆ? ನಾರದರು ಜ್ಞಾನ ಭಕ್ತಿ ವೈರಾಗ್ಯವನ್ನು ಹುಟ್ಟಿಸುವಂಥ ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಭೂಲೋಕವಾಸಿಗಳು, ದೇವಲೋಕವಾಸಿಗಳು, ಬ್ರಹ್ಮಲೋಕವಾಸಿಗಳು ಎಲ್ಲರೂ ಧಾವಂತಹ ಶ್ರೀ ಭಾಗವತ ಪೀಯೂಷ ಪಾನಾಯ ಅಸಲಂಪಟಾಹ. ಲಂಪಟರು, ನಾವು ಬೇರೆ ಲಂಪಟರಾಗ್ತೀವಿ, ಅವರೆಲ್ಲರೂ ಕೂಡ ಭಾಗವತ ಪೀಯೂಷ ಪಾನಾಯ ಲಂಪಟಾಹ ಅಸಲಂಪಟಾಹ. ಭಗವಂತನ ಮಹಿಮೆಯನ್ನು ಕೇಳಬೇಕು ಅಂತ ಹೇಳಿ ರಸವನ್ನು ಕುಡಿಯೋದು ಲೋಭಿಗಳಾಗಿ ಬರ್ತಾ ಇದ್ದಾರೆ. ಧಾವಂತಹ ವಾಯು ಸರ್ವೇ ಪತಂ ಈತ ವೈಷ್ಣವಾಹ. ಎಲ್ಲರಲ್ಲೂ ಕೂಡ ಶಂಖ ಚಕ್ರ ಗದಾ ಪದ್ಮದ ದಾನ ಮಾಡಿದ್ದಾರೆ. ಭೃಗು ವಶಿಷ್ಠ ಚವನ ಗೌತಮ ಮೇಧಾತಿಥಿ ದೇವಲ ದೇವರಾತ ರಾಮ, ಆಮೇಲೆ ವಿಶ್ವಾಮಿತ್ರ ಶಾಕಲ ಮೃಕಂಡಪುತ್ರರು ಮಾರ್ಕಂಡೇಯರು, ಅತ್ರಿ ಪಿಪ್ಪಲಾದರು, ಯೋಗೇಶ್ವರು, ವ್ಯಾಸದೇವರು ಹಾಗೂ ಪರಾಶರರು ಪರಾಶರ ಬಂದಿದ್ದಾರೆ. ಶುಕಾಚಾರ್ಯರು, ಜಾಜಲಿ ಜನ್ಮುಖ್ಯಾ ಎಲ್ಲರೂ ಮನೆಗೆ ಬಂದಿದ್ದಾರೆ. ಸಹ ಪುತ್ರ ಶಿಷ್ಯಾ ಸ್ವಸ್ತ್ರೀಭಿ, ಅವರ ಶಿಷ್ಯರು, ಅವರ ಮಕ್ಕಳು, ಅವರ ಮಡದಿಯರು ಎಲ್ಲವೂ ಕೂತ್ಬಿಟ್ಟಿದ್ದಾರೆ. ಆಗ ನಾರದರು ಕುಳಿತುಕೊಂಡು ಅದನ್ನು ಒಂದು ಬಂಗಾರದ ಸಿಂಹಾಸನವನ್ನು ಇಟ್ಟು ಅದರ ಮೇಲೆ ಗ್ರಂಥವನ್ನು ಇಟ್ಟು ಭಾಗವತನ ಮೂರ್ತಿ ಸ್ಥಾನ ಅಂತ ಗೌರವ ಕೊಟ್ಟು ಹಂಗೆ ಹೇಳಬೇಕು. ಒಂದು ಮಂಟಪ ಹಾಕಿ ಮಂಟಪಕ್ಕೆಲ್ಲ ಅಲಂಕಾರ ಮಾಡಿ ಒಳ್ಳೆಯ ವಾಸನೆ ಹೂಗಳನ್ನು ಮಾಡಿ ಅಲ್ಲಿ ಗ್ರಂಥವನ್ನು ಇಟ್ಟು ಗ್ರಂಥದ ಮೇಲೆ ದೇವರ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡಿ ಶುರು ಮಾಡಬೇಕು ಅಂತ. ಸತ್ಯೇನ ಬ್ರಹ್ಮಚರ್ಯೇಣ ಸರ್ವದಾ ಶ್ರವಣಂ ಮತಂ ಅಶಕ್ಯತ್ವ ಕಲೋ ಬೋಧ್ಯ ಭೀಷೋತ್ರ ಶುಕಾಜ್ಞೆಯ. ಒಂದು ನಿಯಮ ಹಾಕಿದ್ದಾರೆ, ನಿತ್ಯವಾಗಿ ಶ್ರವಣ ಮಾಡಬೇಕು, ಬ್ರಹ್ಮಚರ್ಯ ಕೇಳಬೇಕು ಅಂತ ಹೇಳಿ. ಅನಂತರದಲ್ಲಿ ನಾರದ ಹೇಳ್ತಾ ಇದ್ದಾರೆ, ಆಗತೋಯಂ ಕಲಿಘೋರೇ ಭವಿಷ್ಯಂತಿ ಪುನಃ ಖಲಾಹ ತತ್ಸಂಗೇನೇ ಸಂತೋಪಿ ಗಮಿಷ್ಯತಿ ಉಗ್ರತಾಂ ಯದಾ. ಆಗ ಕುಮಾರಾಹ ಊಚುಹು, ನೋಡಪ್ಪ ನಾರದ, ನಿನಗೆ ಒಂದು ಕಥೆ ಹೇಳ್ತೀನಿ ಕೇಳು. ಈ ಕಥೆಯಿಂದ ಭಾಗವತದ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗತ್ತೆ ಅಂತಂತಾರೆ. ಯಾವ ಮನುಷ್ಯರು ಪಾಪಕೃತವನ್ನು ಮಾಡ್ತಾ ಇದ್ದಾರೆಯೋ ಎಲ್ಲರೂ ಕೂಡ ಈ ಕ್ರೋಧಾಗ್ನಿಯಿಂದ ದಗ್ಧರಾಗಿದ್ದಾರೆ, ಕುಟಿಲರಾಗಿದ್ದಾರೆ. ಎಲ್ಲರೂ ಸಪ್ತಾಹ ಕ್ರಮದಿಂದ ಭಾಗವತವನ್ನು ಕೇಳಿದರೆ ಈ ಕಲಿಯುಗದಲ್ಲಿ ಅವರೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ. ಸತ್ಯೆಯಿಂದ ಹೀನರಾದವರು, ತಂದೆ ತಾಯಿಯ ದೂಷಣೆ ಮಾಡ್ತಕ್ಕಂಥವರು, ಆಮೇಲೆ ಅಧರ್ಮದಲ್ಲಿ ಧರ್ಮವನ್ನು ಬಿಟ್ಟವರು, ಆಶ್ರಮ ಧರ್ಮ ಬಿಟ್ಟವರು, ದಾಂಭಿಕರಾಗಿದ್ದಾರೆ, ಮಾತ್ಸರಿಂದ ಇದ್ದವರಾಗಿದ್ದಾರೆ, ಹಿಂಸವನ್ನು ಮಾಡೋರಿದ್ದಾರೆ, ಎಲ್ಲ ಹಿಂಸ ಬುದ್ಧಿ ಎಲ್ಲರೂ ಕೂಡ ಈ ಸಪ್ತಾಹ ಕ್ರಮದಲ್ಲಿ ಕೇಳಿದರೆ ಉದ್ಧಾರ ಆಗ್ತಾ ಇದ್ದಾರೆ. ಹೀಗೆ ಕಾಯಿಕ ವಾಚಿಕ ಮಾನಸಿಕವಾಗಿ ಪಾತಕವನ್ನು ಮಾಡದಂಥವರು ನಿತ್ಯವಾಗಿಯೂ ಅದನ್ನು ಈ ಕಥೆಯನ್ನು ಕೇಳೋದ್ರಿಂದಾಗಿ ಸಪ್ತಾಹ ಕ್ರಮ ಕೇಳಿದಾಗ ಅವರ ಪಾಪ ನಾಶವಾಗತ್ತೆ ಅಂತ. ಹಿಂದಕ್ಕೆ ತುಂಗಭದ್ರಾ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದ.
ಆ ಮಾಡುವಂಥ ಕಾಲದಲ್ಲಿ ಅವನಿಗೆ ದುಂದುಲಿ ಅಂತ ಹೆಸರಿರ್ತಕ್ಕಂತಹ ಒಬ್ಬ ಮಡದಿ ಮದುವೆ ಆಗತ್ತೆ ಅವಳ ಜೊತೆಗೆ. ಆ ದುಂದುಲಿ ಜೊತೆಗೆ ಮದುವೆ ಆದ ಮೇಲೆ ಅವಳಿಗೆ ಸಂತಾನವಾಗಿರಲಿಲ್ಲ. ಸಂತಾನ ಆಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾನೆ. ದಾನ ಧರ್ಮ ಯಜ್ಞ ತಪ ಜ್ಯೋತಿಷಿಗೆ ತೋರಿಸ್ತಾ ಇದ್ದಾನೆ. ಏನು ಮಾಡಿದರೂ ಕೂಡ ಅವರಿಗೆ ಸಂತಾನ ಆಗಲೇ ಇಲ್ಲ. ಕೊನೆಗೆ ಏನು ಮಾಡಿದ್ದ ಅಂತಂದರೆ, ಈ ಸಂತಾನ ಆಗದೆ ಪಕ್ಷದಲ್ಲಿ ಈ ದೇಹ ಇದ್ದರೂ ಒಂದೇ ಬಿಟ್ಟರೂ ಒಂದೇ, ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಹೊರಟ. ಅಲ್ಲಿ ಒಂದು ಬಹಳ ತಾಪವಾಗಿತ್ತು. ಅಲ್ಲಿ ಒಂದು ಸರೋವರ ಇತ್ತು, ನೀರು ಕೊಡೋದಾನೆ, ಸುಮ್ಮನೆ ಕೂತಿದ್ದಾನೆ. ಒಬ್ಬ ಸನ್ಯಾಸಿ ಬಂದರು ಅಲ್ಲಿಗೆ. ಯಾಕಪ್ಪ ಅಳ್ತಾ ಇದ್ದೀನಿ ಆಯಿತು ಅಂತ ಪ್ರಶ್ನೆ ಮಾಡಿದರು. ಏನು ಮಾಡಲಿ ಸ್ವಾಮಿ? ಬ್ರಾಹ್ಮಣ ಉವಾಚ ಪ್ರಜಾ ದುಃಖೇನ ಶೂನ್ಯೋಹಂ ಪ್ರಾಣಾನ್ ತ್ಯಕ್ತು ಮಿಹಾಗತಃ. ಸಂತಾನವೇ ಆಗಿಲ್ಲ ಎಂಬುದಕ್ಕೆ ನಾನು ಪ್ರಾಣ ಬಿಡೋಕ್ಕೆ ನಾನು ಬಂದಿದ್ದೇನೆ ಇಲ್ಲಿಗೆ ಈ ಅರಣ್ಯದಲ್ಲಿ ಅಂತ. ಯತಿರುವಾಚ ಮುಂಚ ಅಜ್ಞಾನ ಪ್ರಜಾರವಂ ಬಲಿಷ್ಠ ಕರ್ಮಣೋ ಗತಿ. ನೋಡು, ಸಂಸಾರ ಅಸಾರವಾಗಿದೆ, ಬಿಟ್ಟುಬಿಡು ಸಂಸಾರವನ್ನು, ಮಕ್ಕಳ ಬಿಟ್ಟುಬಿಡು, ಕೌಪಿಯ ಧಾರಣ ಮಾಡು, ದಂಡಧಾರಣ ಮಾಡು, ಯತಿಯಾಗು ಅಂತ ಹೇಳ್ಬಿಟ್ರು. ಬ್ರಾಹ್ಮಣ ಉವಾಚ ವಿವೇಕೇನ ಭವೇತ್ ಕಿಂ ತೇ ಪುತ್ರಂ ದೇಹಿ ಬಲಾದಪಿ ನೋಚೇತ್ ಇದಾಮ್ಯಹಂ ಪ್ರಾಣಾನ್ ದುದಗ್ರೇ ಶೋಕಮೂಚಿತಃ. ನಾನು ಬಂದದ್ದು ಯಾತಕ್ಕೆ? ಸಂತಾನ ವಂಶ ಬೆಳೆಸಬೇಕು ಅಂತ ನಾನು ಬಂದದ್ದು. ನೀವಂತ ಇದ್ದೀರಿ ಎಲ್ಲ ಬಿಟ್ಬಿಡು, ಯತಿಯಾಗು ಅಂತಿದ್ದೀರಿ. ನನಗೆ ಸಂತಾನ ಆಗಿಲ್ಲ ಅಂದರೆ ನಾನು ದೇಹ ಬಿಡ್ತೇನೆ, ಇಲ್ಲೇ ಎದುರಿಗೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂಥೇಳಿ. ತಸ್ಯ ಆಗ್ರಹಂ ಸಮಾಲೋಕ್ಯ ಫಲಮೇಕಂ ಚ ದತ್ತವಾನ್. ಈ ಬ್ರಾಹ್ಮಣನಿಗೆ ಸಂತಾನ ಬೇಕು ಅಂತ ದೊಡ್ಡ ಚಿಂತೆಯಲ್ಲಿದ್ದಾನೆ. ನಾನು ಏನು ಕೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿ ಒಂದು ಹಣ್ಣು ತಗೊಂಡಿದ್ದಾರೆ. ಅದನ್ನು ನಿಮಂತ್ರಣ ಮಾಡಿದ್ದಾರೆ. ಇದನ್ನು ನೀನು ಮಡದಿ ಕೊಟ್ಟು ಸ್ವೀಕಾರ ಮಾಡು ಎಂದನಾಗತ್ತೆ ಅಂತ. ಆದರೆ ಒಂದು ಫಲವನ್ನು ಭಕ್ಷಣೆ ಮಾಡಿದ ಕ್ಷಣದಿಂದ ಸತ್ಯ, ಶೌಚ, ದಯ, ದಾನ, ಏಕಭುಕ್ತ ಇಷ್ಟು ಭೋಜನ ಇಷ್ಟು ಮಾಡ್ತಿರಬೇಕು. ಸಂತಾನ ಆಗುವ ತನಕ ಮಾಡ್ತಿರಬೇಕು. ಇದನ್ನು ಮಾಡು ಅಂತ ನಿಯಮ ಹಾಕಿಕೊಟ್ಟಿದ್ದಾರೆ. ಫಲಭಕ್ಷೇಣ ಗರ್ಭ ಸ್ಯಾತ್ ಗರ್ಭೇಣೋದುರ ವೃದ್ಧಿತ ಸರ್ವಭಕ್ಷಂ ತಥೋ ಅಶಕ್ತಿ ಗೃಹ ಕಾರ್ಯಂ ಕಥಂ ಭವೇತ್. ಮನೆ ತಂದಿದ್ದಾನೆ, ಮಡದಿ ಹೇಳಿದ, ಕೊಟ್ಟ, ಈ ಹಣ್ಣು ತಿನ್ನು, ನಿಂಗೆ ಗರ್ಭಧಾರಣ ಆಗತ್ತೆ ಹಾಗೆ ಅಂತ. ಆಗೇನಾಯಿತು? ಗರ್ಭಧಾರಣೆ ಮಾಡಿದರೆ ಏನು ದುಃಖ, ನಡಿಗೆ ಬರೋದಿಲ್ಲ, ಕೆಲವು ವಾಂತಿ ಆಗತ್ತೆ, ಇದಾಗತ್ತೆ, ಮನೆ ಕೆಲಸ ಹೆಂಗೆ ಮಾಡಿಕೊಳ್ಳಿ ಈ ಚಿಂತೆ ಮಾಡಿಕೊಂಡು ತಿನ್ನಲೇ ಇಲ್ಲ. ಆದರೆ ಸಂತಾನ ಆಗಿಬಿಡ್ತು ಅಂತಂದರೆ ಸೌಂದರ್ಯ ಹಾಳಾಗಿ ಹೋಗುತ್ತೆ. ಲಾಲನ ಪಾಲನ ದುಃಖ ಏನು, ಪ್ರಸೂತಿಯ ದುಃಖವೇನು. ವಂದ್ಯಾವ ವಿಧವಾ ನಾರಿ ಸುಖಿನಿ ಚೇತಿಗೆ ಮೇವ ಗತಿ. ಮಕ್ಕಳಾಗಿಲ್ಲ ಅಂದರೆ ಸುಖವಾಗಿರ್ತಾರೆ ಅಂತ ನನ್ನ ಲೆಕ್ಕ. ಅವಳು ವಿಚಾರ ಮಾಡ್ತಾಳೆ. ಈ ಥರ ವಿಚಾರ ಮಾಡ್ತಾ ಇರಬೇಕಾದಾಗ, ಈ ಕುತರ್ಕೆಯಿಂದ ಇರಬೇಕಾದಲ್ಲಿ ಅವಳು ಆ ಹಣ್ಣು ತಿನ್ನಲೇ ಇಲ್ಲ. ಪತ್ಯಾಪೃಷ್ಟಂ ಫಲಂ ಭುಕ್ತಂ ಭುಂಕ್ತೇತಿ ತಯೋರಿತಂ. ಹಣ್ಣು ತಿಂದಿಯಾ? ತಿಂದಿ ಅಂತ ಹೇಳ್ಬಿಟ್ಲು, ಸುಳ್ಳು ಹೇಳ್ಬಿಟ್ಲು. ಅದೇ ಹೊತ್ತಿಗೆ ಅವಳ ತಂಗಿ ಬಂದಿದ್ದಾಳೆ. ಬಂದಾಗ ಅವಳೆಲ್ಲ ಹೇಳಿಬಿಟ್ಲು. ನೋಡಮ್ಮ, ಏನೇ ಹೀಗಾಗಿದ್ದೀ ಅಂತ. ನಾನು ಗರ್ಭಿಣಿ ಆಗಿದ್ದೀನಿ ಅಂತ. ಎಲ್ಲ ವಿಕಾರ ಆಗಿದೆ, ಮುಖ ಸೌಂದರ್ಯವೇ ಇಲ್ಲ, ಎಲ್ಲ ಹೇಳ್ತಾಳೆ. ಅದಕ್ಕೆ ಅಕ್ಕ ಏನು ಮಾಡೋದು ಅಂತನು. ಒಂದು ಕೆಲಸ ಮಾಡು, ನಾನು ಗರ್ಭಿಣಿ ಇದ್ದೀನಿ, ಸ್ವಲ್ಪ ಹೊತ್ತಿಗೆ ಗರ್ಭ ಇದ್ದೀನಿ ಅಂತ ನಟನೆ ಮಾಡು. ನನಗೆ 6 ತಿಂಗಳು ತುಂಬಿದೆ, ನನಗೆ 3 ತಿಂಗಳು ಹಿಂಗೋ ನಟನೆ ಮಾಡು. ಆಮೇಲೆ ಕೂಸು ಕೊಟ್ಬಿಡ್ತೀನಿ. ನನ್ನ ಪತಿಗೆ ನೀನು ಹಣವನ್ನು ಕೊಡು, ಹಣವನ್ನು ಕೊಟ್ಟು ಮಗುವನ್ನು ತೆಗೆದುಕೋ ಅಂತ ದುರ್ಬುದ್ಧಿ ಹೇಳ್ತಾಳೆ ತಂಗಿ. ಆಮೇಲೆ 3 ತಿಂಗಳಿಗೆ ಹಾಗೆ ಮಾಡು, ಕೂಸು ಹೋಯಿತು ಅಂತ ಹೇಳಿಬಿಡು, ಹೋಗೋಗುತ್ತೆ ಅಂತ ಹೇಳ್ತಾಳೆ, ಉಪಾಯ ಹೇಳ್ತಾಳೆ. ತಂಬಾಲಂ ಪೋಷಯಿಷ್ಯಾಮಿ. ಹಾಗಾದರೆ ನೀನು ಈ ಮಗುವನ್ನೇ ನಾನು ನಿನಗೆ ಕೊಡ್ತೇನೆ, ಆಗ ನೀನು ಪೋಷಣೆ ಮಾಡ್ಕೋ, ನಿನ್ನ ಪತಿ ಹೇಳಿ ಕೊಟ್ಬಿಡ್ತೇನೆ ಅಂತ. ಹಾಗಾದ್ರೆ ಈ ಹಣ್ಣೇನು ಮಾಡಲಿ ಅಂತ. ಫಲಂ ಅರ್ಪಯ ಧೇನ್ವೈ ತ್ವಂ ಪರೀಕ್ಷಾತ್ವಂ ಸಾಂಪ್ರತಂ. ಪರೀಕ್ಷೆ ಮಾಡೋದಕ್ಕಾಗಿ ಆ ಹಣ್ಣನ್ನು ಅಲ್ಲಿ ತಿನ್ನಿಸಿಬಿಡು ಅಂತ ಹೇಳಿಬಿಡು. ತಿನ್ನಿಸಿಬಿಡ್ತಾಳೆ. ಯತಿ ಕೊಟ್ಟಿರ್ತಕ್ಕಂತಹ ಹನುಮಂತ ಕೊಟ್ಬಿಡ್ತಾಳೆ, ತಿನ್ಬಿಡ್ತಾಳೆ ಆ ಗೋ. ಆಮೇಲೆ ಕಾಲ ಕಳಿತು, ಆ ತಂಗಿ ಪ್ರಸವವಾಗಿದೆ, ಮಗ ಹುಟ್ಟಿದ್ದಾನೆ. ಅವನಿಗೆ ದುಂದುಲಿ ಅಂತ ನಾಮಕರಣ ಮಾಡಿದ್ದಾರೆ.
ದುಂದುಲಿ ಅವಳು ಏನು ಮಾಡಿದ್ದಾಳೆ ಅಂತಂದರೆ ಅವನಿಗೆ ಭಾಗ ಕೊಟ್ಟಿದ್ದಾಳೆ, ದುಂದುಲಿ ಕೊಟ್ಟಿದ್ದಾಳೆ. ಆ ದುಂದುಲಿ 3 ದಿನ ಕಳೆದ ಮೇಲೆ ಆ ದೇನು ಕೂಡ ಒಂದು ಮಗು, ಗೋವಿನಿಂದ ಮನುಷ್ಯ ಶಿಶು ಹುಟ್ಟಿದೆ. ಆಗ ಆಕಳಂತೆ ಕಿವಿ ಇದ್ದದ್ದಕ್ಕಾಗಿ ಗೋಕರ್ಣ ಅಂತ ನಾಮಕರಣ ಮಾಡ್ತಾರೆ. ಸ್ನಾನ ಶೌಚ ಕ್ರಿಯಾಹೀನ ದುರ್ಭಕ್ಷಿ ಕೊದಬದ್ಧಿತಃ. ಗೋಕರ್ಣನು ಪಂಡಿತನಾಗಿದ್ದಾನೆ. ದುಂದುಕಾರಿ ಅಂತ ನಾಮಕರಣ ಮಾಡ್ತಾರೆ ಆ ತಂಗಿಯ ಮಗನಿಗೆ. ಆ ದುಂದುಕಾರಿ ಮಹಾಕಲಹ, ದುಷ್ಟನಾಗಿದ್ದಾನೆ. ಸ್ನಾನ ಇಲ್ಲ, ಶೌಚ ಇಲ್ಲ, ಯಾವ ಕ್ರಿಯಾ ಇಲ್ಲ, ಭಕ್ಷಣೆ ಮಾಡ್ತಾ ಇದ್ದಾನೆ, ಸದಾ ಕ್ರೋಧದಿಂದ ತುಂಬಿದ್ದಾನೆ. ದುಷ್ಪರಿಗ್ರಹಕರ್ತ, ಹೀಗೆಲ್ಲ ಹಿಂಸಾ ಮಾಡ್ತಾನೆ, ಶಸ್ತ್ರಧಾರಿ ಆಗಿದ್ದಾನೆ. ದೀನ ಅಂಧರನ್ನು ಪೀಡಾ ಮಾಡ್ತಾ ಇದ್ದಾನೆ, ಚಂಡಾಲ ವ್ಯವಹಾರ ಮಾಡ್ತಾ ಇದ್ದಾನೆ, ಕೈ ಸದಾ ಪಾಶಾಸ್ತವಾಗಿದೆ. ಆಗ ವೇಶ್ಯರ ಸಂಘವೂ ಆಗ್ತಾ ಇದೆ ಅವನಿಗೆ. ಹಾಗಾಗಿ ಆ ಸಂಪರ್ಕದಿಂದಾಗಿ ಮನೆಯಲ್ಲಿ ಹಣವೆಲ್ಲ ಕೊಡ್ತಾ ಇದ್ದಾನೆ. ಕೊನೆಗೆ ಆ ತಂದೆ ವಿಚಾರ ಮಾಡ್ತಾನೆ, ಏನು ಮಾಡಲಿ ನಾನು, ಮಗನಿಗೆ ಬುದ್ಧಿವಾದ ಹೇಳೋಕ್ಕೆ ಶಕ್ತಿ ನನಗಿಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ದಾನೆ, ಮನೆ ಬಿಟ್ಟು ಹೋಗ್ಬಿಟ್ಟ. ಈ ಕಡೆಗೆ ಗೋಕರ್ಣ ಅಧ್ಯಯನಕ್ಕೆ ಹೋಗಿದ್ದಾನೆ, ಮಹಾಜ್ಞಾನಿಯಾಗಿದ್ದಾನೆ. ಅನಂತರದ ಏನಾಗುತ್ತೆ ಅಂತಂದರೆ ಎಲ್ಲ ವೇಷಾಸ್ತಿ ವಿಚಾರ ಮಾಡ್ತಾರೆ, ನನಗೆ ಹಣ ತಂದು ಕೊಡು ಅಂತಂದರೆ ಮನೆಗೆ ಹಣ ಕೊಡ್ತಾ ಇಲ್ಲ ತಾಯಿ, ಅವಳನ್ನ ಹೊಡೆದು ಕೊಡ್ತಾ ಇದ್ದ. ನೀ ನನ್ನ ತಾಯಿಯೇ ಅಲ್ಲ ಅಂತ ಹೇಳ್ತಾನೆ. ಅನಂತರದಲ್ಲಿ ವಿತ್ತ ಮೃತ್ವ ಪುನಶ್ಚಯ ಮಾರಶಿರಿ ನಿಶ್ಚಿತಂ. ಅವ್ರು ವಿಚಾರ ಮಾಡ್ತಾರೆ ಎಲ್ಲ ವಿಷಾಸ್ತ್ರೀಯರು, ಇವತ್ತು ನಾವು ಆ ದುಂದುಕಾರಿಯನ್ನು ಸಂಹಾರ ಮಾಡೋಣ, ಸಂಪತ್ತೆಲ್ಲ ತೊಗೊಂಬೋಣ. ದಿನಕ್ಕೆ ಇಷ್ಟಿಷ್ಟೇ ಕೊಡ್ತಾ ಹೋಗ್ತಾನೆ ಅವನು, ಎಷ್ಟಿದೆಯೋ ಏನೋ ಯಾರಿಗೆ ಗೊತ್ತು. ಇವತ್ತು 100 ಕೊಟ್ಟ ಬಂಗಾರ ನಾಣ್ಯಗಳನ್ನು, ಸಂಜೆನಾಗಿ 1000 ಕೊಟ್ಟ. ಮನೆಗೆ ಎಷ್ಟು ಖಜಾನೆ ತುಂಬಿದ್ದೀನಿ ಯಾರಿಗೆ ಗೊತ್ತು. ಅದಕ್ಕೆ ನಾವೆಲ್ಲರೂ ಹೋಗೋಣ, ಎಲ್ಲರಿಗೂ ಇಷ್ಟು ಕೊಡೋದಕ್ಕಿಂತ ನಾವೇ ಅವನ್ನ ತುಂಬ ಹೊಡೆದು ತೊಗೊಂಬಿಡೋಣ ಅಂತ ವಿಚಾರ ಮಾಡ್ತಾರೆ. ಅವನಿಗೆ ಎಲ್ಲ ಹೊಡೆದ್ರು ಮಾಡಿದ್ರು ಏನು ಸತ್ತೋಗ್ತಾ ಇಲ್ಲ, ಸಾಧನೆ ಇಲ್ಲ, ಗಟ್ಟಿ ಪಿಂಡ, ಪಾಪ ತುಂಬಿಟ್ಟಿದೆ ಪಿಂಡ. ಕೊನೆಗೆ ಹಗ್ಗವನ್ನು ಕುತ್ತಿಗೆ ಹಾಕಿ ತಿಕ್ಕುತ್ತಾ ಇದ್ದಾರೆ, ಪ್ರಾಣ ಹೋಗಲಿ ಅಂತ ಹೇಳಿ. ತನ್ ಮೃತ್ಯೂಪಾಚಕ್ರಮು. ಆಗ ಅವನು ತರ್ತಮ್ನ ಮಮಾರಾಸೋ ಚಿಂತಾಯುಕ್ತ ತದಾ ಭವನ್ ಅಗ್ನಿ ಜ್ವಾಲಾತಿ ದುಃಖೇನ ವ್ಯಾಕುಲೋ ನಿಧನಂ ಗತಃ. ಏನು ಮಾಡಿದರೂ ಕೂಡ ಅವನು ಕೊನೆಗೆ ಅವನು ಮೃತನಾಗಿದ್ದಾನೆ. ಆ ಶವವನ್ನು ಅಲ್ಲಿ ಹಾಕಿಬಿಟ್ರು, ಮನೆ ತುಂಬ ಬಂಗಾರ ಇತ್ತು, ತೊಗೊಂಡೋಗ್ಬಿಟ್ರು. ಗೋಕರ್ಣ ತಿರುಗಿ ಮನೆಗೆ ಬಂದ. ಆ ಸಂಸ್ಕಾರ ಆಗಿಲ್ಲ, ಅವ ಪಿತನಾಗ್ಬಿಟ್ಟಿದ್ದಾನೆ, ಪ್ರೇತ ಪಿಶಾಚಿ ಆಗಿಬಿಟ್ಟಿದ್ದಾನೆ. ತಾನು ಬರ್ತಾ ಬಂದ, ಮನೆ ಮುಂದೆ ಎಲ್ಲ ಬಿದ್ದು ಹೋಗಿದೆ, ಮನೆ ಮುಂದೆ ಕೂತಿದ್ದಾನೆ ಗೋಕರ್ಣ. ರಾತ್ರಿ ಆದಾಗ ಗೃಹಾಂಗಣದಲ್ಲಿ ಬಂತು, ಪಿಶಾಚಿ ಬಂತು. ಯಾರು ನೀನು, ಯಾಕಿದ್ದು ಹೇಳು ಅಂತಂದು. ಗೋಕರ್ಣ ಅಂತಾನೆ, ಮೊದಲು ನೀ ಯಾರು ಹೇಳು, ಈ ಉಗ್ರರೂಪ ಯಾಕೆ ಬಂತು ನಿನಗೆ, ಯಾರು ನೀನು ಹೇಳು ಅಂತಂದಾಗ, ಕಿಂವಾ ನೀ ಪ್ರೇತನೋ ಪಿಶಾಚಿಯ ಅಥವಾ ಹೇಳು ನನಗೆ ಅಂತ. ನನಗೆ ಅಂಜಿಕೆ ನನಗಿಲ್ಲ ಅಂತ. ಪ್ರೇತ ಉವಾಚ ಅಹಂ ಭ್ರಾತ ತದೀಯೋಸಿ ದುಂದುಕಾರೀತಿ ನಾಮತಃ. ನನ್ನ ಸೋದರ ದುಂದುಕಾರಿ ಹೆಸರಿತ್ತು ನನಗೆ. ನಾನು ಬ್ರಹ್ಮತ್ವವನ್ನು ನಾಶ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಕರ್ಮವನ್ನು ಮಾಡಿಲ್ಲ, ಸಂಧ್ಯಾವನ್ನು ಮಾಡಿಲ್ಲ, ಏನು ಗಾಯತ್ರಿ ಏನು ಮಾಡಲಿಲ್ಲ, ನಾನು ಎಲ್ಲರಿಗೂ ಪೀಡೆ ಕೊಡ್ತಾ ಇದ್ದೇನೆ. ಕೊನೆಗೆ ನನಗೆ ಈ ದುಃಖ, ಈ ಅವಸ್ಥೆ ಬಂದಿದೆ, ಇದನ್ನು ಉದ್ಧಾರ ಮಾಡು ಅಂತ ಕೇಳಿತು. ಹೌದಾ, ಅದಕ್ಕೆ ಹತ್ರ ಹೋದ ಕಾಲ ನನಗೆ ನಿನ್ನ ಸ್ಮರಣೆ ಆಯಿತು, ನೀವು ಹೋಗಿ ಗೊತ್ತಾಯ್ತು ನನಗೆ, ನಾನು ಶ್ರಾದ್ದ ಮಾಡಿದ್ದೀನಲ್ಲ. ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ ಉಪಾಯಮಪರಂ ಕಶ್ಚಿತ್ ತ್ವಂ ವಿಚಾರಯ ಸಾಂಪ್ರತಂ. ಗಯಾದಲ್ಲಿ ಶ್ರಾದ್ದ ನೀನು 100 ಬಾರಿ ಮಾಡು ಗಯಹದ್ದ, ನನಗೆ ಈ ಪ್ರೇತತ್ವ ಹೋಗೋದಿಲ್ಲ. ಈ ಪ್ರೇತತ್ವ ಹೋಗಬೇಕಾದರೆ ಏನು ಮಾಡಿ ವಿಚಾರ ಮಾಡು ಅಂಥೇಳಿ. ಗೋಕರ್ಣ ಸ್ತಂಭನಂ ಚಕ್ರೆ ಸೂರ್ಯ ವೇಗಸ್ಸವೈತದ. ಆಗ ಸೂರ್ಯ ಪ್ರಾರ್ಥನೆ ಮಾಡಿದಾಗ ಹೇಳ್ತಾರಂತೆ, ಶ್ರೀ ಭಾಗವತ ಮುಕ್ತಿ ಸಪ್ತಾಹ ವಚನಂ ಕುರು. ಸಪ್ತಾಹ ಕ್ರಮದಲ್ಲಿ ಭಾಗವತವನ್ನು ಹೇಳು, ಮುಕ್ತನಾಗ್ತಾನೆ ಅಂಥೇಳಿ. ಅನಂತರದಲ್ಲಿ ಎಲ್ಲ ಜನರನ್ನು ಸೇರಿಸಿಕೊಂಡು ಆ ಗೋಕರ್ಣ ತಾನು ಭಾಗವತವನ್ನು ಪ್ರವಚನ ಮಾಡ್ತಾ ಇದ್ದಾರೆ. ಮೊದಲು ಅಲ್ಲಿ ಎಲ್ಲ ಜನ ಬಂದರು, ಎಲ್ಲೂ ಸ್ಥಳವೇ ಸಿಗಲಿಲ್ಲ ಆ ಪ್ರೇತಕ್ಕೆ. ಅಲ್ಲಿ ವಂಶವೃಕ್ಷದ ಇತ್ತು, ಏನಂತದು ವೇಣುಧಮನಿ, ವೆದರು. ಆ ವೇಣುವೃಕ್ಷ ಇತ್ತು, ವಂಶವೃಕ್ಷ ಇತ್ತು. ಆ ವಂಶವೃಕ್ಷ ತಂಗಿ ಇತ್ತು, ಅದು ಕೂತಿದೆ, ಕೇಳ್ತಾ ಇದೆ. ಮೊದಲನೇ ಕೇಳಕ ಒಂದು ರಂಧ್ರವಾಯಿತು, ಸೇರಿಕೊಳ್ತು, ಅಲ್ಲಿಂದ ಹೊರಗೆ ಬಂತು. ಹೀಗೆ ಮೊದಲನೇ ಸ್ಕಂದ ಮುಗೀತು, 2ನೇ ಸ್ಕಂದ, 3ನೇ ಸ್ಕಂದ, ಹೀಗೆ 12 ಸ್ಕಂದ ಪೂರ್ತಿ ಹೇಳಿದರು ಒಂದು ವಾರದಲ್ಲಿ.
ಆಗ ರಂಧ್ರ ಏಳಾದವು. ಹೊರಗೆ ಬಂದ ತಕ್ಷಣಕ್ಕೆ ಉತ್ತಮ ಶರೀರ ಪ್ರಾಪ್ತವಾಗಿದೆ. ಆಗ ಆ ವಿಮಾನ ಹತ್ತಿಕೊಂಡು ನಾನು ಹೋಗ್ಬರ್ತೀನಿ ಸೋದರ ಗೋಕರ್ಣ, ನಿನ್ನ ಸಹಾಯದಿಂದ ನಾನು ಮುಕ್ತನಾಗಿದ್ದೇನೆ. ಈ ಭಾಗವತವನ್ನು ಶ್ರವಣ ಯಾರು ಮಾಡ್ತಾರೆ ಅವರಿಗೆ ಫಲ ಸಿಕ್ಕೇ ಸಿಗುತ್ತದೆ, ಸಂಶಯವೇ ಇಲ್ಲ. ಆದರೆ ವಿಶ್ವಾಸದಿಂದ ನನಗೆ ಇದು ಮಂಗಳವಾಗತ್ತೆ ಅಂತ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹರಿದಾಸರೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನ ಜೊತೆಗೆ ಯಾರ್ಯಾರಿಗೆ ಎಲ್ಲರ ಯೋಗ್ಯತೆ ಇತ್ತು ಎಲ್ಲರೂ ಹತ್ತೋಗಿದ್ದಾರೆ, ವಿಮಾನವನ್ನು ಹತ್ತೋಗಿದ್ದಾರೆ. ಹೀಗೆ ಆ ಭಾಗವತ ಆಖ್ಯಾನವಿದೆ. ನಾರದ, ಇದನ್ನು ನೀನು ಹೇಳು, ಪ್ರಚಾರ ಮಾಡು ಜಗತ್ತಿನಲ್ಲಿ. ಆಗ ಆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲರೂ ಕೂಡ ಶರಣರಾಗ್ತಾ ಇದ್ದಾರೆ ಅಂತ ಸನತ್ಕುಮಾರ್ ವಚನಾನುಸಾರವಾಗಿ ನಾರದರು ಹೋಗಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದ್ದಾರೆ ಈ ಗ್ರಂಥವನ್ನು. ಈ ಗ್ರಂಥ ಪ್ರವಚನದಿಂದಾಗಿ ಅಲ್ಲಿರ್ತಕ್ಕಂತಹ ಭಕ್ತಿ ಜ್ಞಾನ ವೈರಾಗ್ಯ ಮೂರು ಜನರು ಕೂಡ ದೇಹವು ವೃದ್ಧಾಪ್ಯವು ಹೋಗಿ ಭಕ್ತಿ ಯುವತಿಯಾಗಿದ್ದಳು, ಆದರೆ ಇಬ್ಬರು ವೃದ್ಧರಾಗಿದ್ದರು, ಪುನಃ ಅವರು ಯುವಕರಾಗಿದ್ದಾರೆ. ಹೀಗೆ ಭಾಗವತದ ಪ್ರವಚನ ಶ್ರವಣದಿಂದಲೇ ಈ ಫಲ ಸಿಗ್ತಾ ಇರಬೇಕಾದಾಗ ಭಕ್ತಿಯಿಂದ ಕೇಳಿದ ನಾವು ಉದ್ಧಾರ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ದಿನದಲ್ಲಿ ಈ ಪ್ರವಚನವನ್ನು ಗ್ರಂಥ ಮಹಿಮಾ ಪ್ರವಚನವನ್ನು ಯಥಾಮತಿಯಾಗಿ ಮಾಡಿದ್ದೇನೆ. ಇಲ್ಲಿ ಮುಂದಿನ ಭಾಗವನ್ನು ನಾಳೆ ಮತ್ತೆ ನಾನು ಹೇಳ್ತಾ ಮುಗಿಸಿದ್ರೆ ಶ್ರೀಕೃಷ್ಣಾರ್ಪಣಮಸ್ತು. ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಗಂಟೆಯೇ ತರಲಿಲ್ಲ.